ಯೇಸು ಯಾಕೆ ಈ ಲೋಕಕ್ಕೆ ಬಂದಿದ್ದಾನೆ ಅಂತ ಗೊತ್ತಾದ್ರೆ ನಮ್ಮ ಜೀವಿತದಲ್ಲಿ ಬದಲಾವಣೆ ಬರ್ತದೆ. ಹಲ್ಲೆಲೂಯ, ಹಲ್ಲೆಲೂಯ. ನಮಗೊತ್ತು, ಪಾಪಕ್ಕಾಗಿ, ಶಾಪಕ್ಕಾಗಿ, ರೋಗಕ್ಕಾಗಿ, ಅವೆಲ್ಲ ವಿಷಯಗಳು ಹೇಳ್ತಾ ಇಲ್ಲ ನಾನು. ಅದ್ರದ್ದು ಮೇಲೆ ನಾನು ಹೇಳಿದೆ ಲಾಸ್ಟ್ ಸಂಡೇ, 52 ಕಾರಣಗಳಿದಾವೆ ಯೇಸು ಸ್ವಾಮಿ ಯಾಕೆ ಭೂಮಿಗೆ ಬಂದಿದ್ದಾರೆ ಅಂತ. ಎಷ್ಟು ಕಾರಣಗಳು? 52 ಕಾರಣಗಳಿದೆ. ಸೊ ನಾವು ಲಾಸ್ಟ್ ಸಂಡೇ ಒಂದು ಕಾರಣ ಹೇಳಿದೆ, ಏನಂತಂದ್ರೆ ಮುರಿದು ಹೋಗಿರುವ ಸಂಬಂಧವನ್ನು ಯೇಸು ತಿರುಗಿ ಜೋಡಿಸುವುದಕ್ಕಾಗಿ ಬಂದಿದ್ದಾನೆ. ಹಲ್ಲೆಲೂಯ. ಯಾವಾಗ ನಮ್ಮ ಸಂಬಂಧ ದೇವರೊಟ್ಟಿಗೆ ಅದು ಕೂಡಿಸಲ್ಪಡ್ತದೋ, ಯಾವಾಗ ನಮ್ಮ ಸಂಬಂಧ ದೇವರ ಜೊತೆಗೆ ಸರಿಯಾಗಿ ಇರ್ತದೋ, ಆಗ ಬೇರೆಯವರ ಜೊತೆ ಕೂಡ ನಮ್ಮ ಸಂಬಂಧ ಚೆನ್ನಾಗಿರ್ತದೆ. ಹಲ್ಲೆಲೂಯ. ತಂದೆ ತಾಯಿ ಜೊತೆಗೆ ನಿಮ್ಮ ಸಂಬಂಧ ಕರೆಕ್ಟ್ ಆಗಿಲ್ಲ ಅಂದ್ರೆ ನಿಮ್ಮ ರಿಲೇಶನ್ಶಿಪ್ ದೇವರ ಜೊತೆಗಿಲ್ಲ ಅಂತ ಹೇಳಿ. ಹಲ್ಲೆಲೂಯ. ಅದು ಎಲ್ಲವೂ ಎದ್ರ ಮೇಲೆ ಡಿಪೆಂಡ್ ಆಗಿದೆ ಅಂದ್ರೆ ನಮ್ಮ ಪರ್ಸನಲ್ ಆಗಿ ದೇವರ ಜೊತೆಗೆ ನಮ್ಮ ಕನೆಕ್ಟ್ ಹೇಗಿದೆ ಅಂತ ಹೇಳಿ. ಹಲ್ಲೆಲೂಯ. ಅದಕ್ಕೆ ದೇವರು ಆದಾಮನಿಗೆ ಉಂಟು ಮಾಡಿದಾಗ, ಮೊಟ್ಟ ಮೊದಲನೇದಾಗ ಆದಾಮ್ ಯಾರಿಗೆ ನೋಡಿದ? ದೇವರನ್ನು ನೋಡಿದ. ಹವ್ವಳನ್ನು ಉಂಟು ಮಾಡಿದಾಗ ಹವ್ವಳು ಮೊಟ್ಟ ಮೊದಲನೇದಾಗ ಯಾರಿಗೆ ನೋಡ್ತಾ ಇದ್ದಾಳೆ? ಸೊ ಸೈತಾನಿನ ಒಂದು ಮೊಟ್ಟ ಮೊದಲನೆಯ ಒಂದು ಅವನ ಯೋಜನೆ ಏನು ಅಂದ್ರೆ ನನ್ನನ್ನು ನಿನ್ನನ್ನು ದೇವರ ಸಂಬಂಧದಿಂದ ದೂರ ಇಡುವಂಥದ್ದು. ದೇವರನ್ನು ತಿಳಿದುಕೊಳ್ಳಬಾರದು, ಸತ್ಯವನ್ನು ತಿಳಿದುಕೊಳ್ಳಬಾರದು ಅಂತ ಹೇಳಿ ನಮ್ಮನ್ನು ದೇವರ ಸಂಬಂಧದಿಂದ ದೂರ ಇಡ್ತಾನೆ. ಅದಕ್ಕೆ ಯೋಬನ ಒಂದು ನಾವು ಕಥೆಯನ್ನು ನೋಡುವಾಗ, ಯೋಬನ ಬರೆದ ಪುಸ್ತಕದಲ್ಲಿ ನೋಡುವಾಗ, ಸೈತಾನನು ಮೊಟ್ಟ ಮೊದಲನೇದಾಗಿ ಆತನ ಜೀವಿತದಲ್ಲಿ ಬಂದು ಏನ್ ಮಾಡೋದು ಗೊತ್ತಾ? ಆತನ ಯಜ್ಞವನ್ನು ಅರ್ಪಿಸ್ತಾ ಇದ್ದನಲ್ಲ, ಅದನ್ನ ನಾಶ ಮಾಡಿದ. ಆ ಯಜ್ಞ ಏನು ಸೂಚನೆ ಆಗಿತ್ತು ಅಂದ್ರೆ ದೇವರೊಟ್ಟಿಗೆ ಆ ಸಂಬಂಧ ಇರ್ತಾ ಇತ್ತು ಅವನು. ಅದಕ್ಕೂ ಸೈತಾನನು ಎಲ್ಲಿವರೆಗೂ ನಮ್ಮ ರಿಲೇಶನ್ಶಿಪ್ ಆತನು ಕಟ್ ಮಾಡಂಗಿಲ್ಲ, ಅಲ್ಲಿವರೆಗೂ ಏನೋ ಆತನ ಮಾಡಕ್ ಸಾಧ್ಯ ಇಲ್ಲ. ಅದಕ್ಕೆ ನಾವು ದೇವರೊಟ್ಟಿಗೆ ಯಾವಾಗ್ಲೂ ಆ ಒಂದು ಸ್ಟ್ರಾಂಗ್ ರಿಲೇಶನ್ಶಿಪ್ ಅಲ್ಲಿ ಇರ್ಬೇಕು. ಕ್ರಿಯೇಟರ್ ಒಟ್ಟಿಗೆ ನಮ್ಮ ಒಂದು ಸಂಬಂಧ ಚೆನ್ನಾಗಿರ್ಬೇಕು. ಸಂಬಂಧ ಚೆನ್ನಾಗಿರ್ಬೇಕು ಅಂದ್ರೆ ಆತನ ಏನ್ ಹೇಳ್ತಾನೆ ಅದನ್ನ ನಾವು ಮಾಡಬೇಕಾಗಿದೆ. ಹಲ್ಲೆಲೂಯ, ಹಲ್ಲೆಲೂಯ. ನಮ್ಮ ಸಂಬಂಧ ದೇವರೊಟ್ಟಿಗೆ ಇಲ್ಲ ಅಂತಂದ್ರೆ ಬೇರೆಯವರೊಟ್ಟಿಗೆ ಕೂಡ ನಮ್ಮ ಸಂಬಂಧ ಚೆನ್ನಾಗಿರಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ ಏನಂದ್ರೆ, ನೀವು ಕಾಣಿಕೆ ಹಾಕುವುದಕ್ಕಿಂತ ಮುಂಚೆ ಬರುವಾಗ ಇಬ್ಬರು ಹೋಗಿ ಏನಾಗ್ರಿ? ಒಂದಾಗ್ರಿ. ಸೊ ಅದಕ್ಕೆ ಯೇಸು ಸ್ವಾಮಿ ಒಂದು ರಿಲಿಜನ್ ಅನ್ನು ಎಸ್ಟಾಬ್ಲಿಷ್ ಮಾಡಕ್ಕೆ ಬರಲಿಲ್ಲ. ಜೀಸಸ್ ಬಂದಿದ್ದು ಒಂದು ರಿಲೇಶನ್ಶಿಪ್ ಅನ್ನು ಎಸ್ಟಾಬ್ಲಿಷ್ ಮಾಡಕ್ಕೆ. ಹಲ್ಲೆಲೂಯ. ಸಂಬಂಧವನ್ನು ಎಸ್ಟಾಬ್ಲಿಷ್ ಮಾಡಕ್ಕೆ. ಅದಕ್ಕೆ ನಾವು ನೋಡ್ತೇವೆ ಎಷ್ಟೋ ಸಂಬಂಧಗಳು ಮುರಿದೋಗ್ತಾ ಇರ್ತವೆ, ಎಷ್ಟೋ ಅನೈತಿಕ ಸಂಬಂಧಗಳನ್ನು ಮಾಡ್ಕೋತಾ ಇರ್ತಾರೆ. ಯಾಕೆಂದ್ರೆ ಅವರು ರಿಯಲ್ ಕ್ರಿಯೇಟರ್ ಒಟ್ಟಿಗೆ ಆ ಸಂಬಂಧ ಕನೆಕ್ಟ್ ಆಗಿಲ್ಲ. ಹಲ್ಲೆಲೂಯ. ಅದಕ್ಕೆ ಬೈಬಲ್ ಹೇಳ್ತದೆ, ನಾವು ಓದಿದೀವಲ್ಲ ವಾಕ್ಯದಲ್ಲಿ, ಯೇಸು ಇಲ್ಲದೆ ಒಂದು ಕೂಡ ಉಂಟಾಗ್ಲಿಲ್ಲ ಅಂತೆ. ಹಲ್ಲೆಲೂಯ. ಯೇಸುವಿನ ಮುಖಾಂತರವೇ ಎಲ್ಲವೂ ಉಂಟಾಯಿತು. ಸೂರ್ಯ, ಚಂದ್ರ, ನಕ್ಷತ್ರಗಳು, ಗಿಡಗಳು, ಮರಗಳು, ನಾವೇನೆಲ್ಲ ನೋಡ್ತಾ ಇದ್ದೇವೆ ಅದು ಎಲ್ಲ ಯೇಸುವಿನ ಮುಖಾಂತರನೇ ಉಂಟಾಯಿತು. ನಾವು ನೀವು ಕೂಡ ಯಾರ ಹಾಗೆ ಉಂಟಾಗಿದ್ದೇವೆ? ದೇವರ ಸ್ವರೂಪದಲ್ಲಿ ಉಂಟು ಮಾಡಲ್ಪಟ್ಟಿದ್ದೇವೆ. ಯಾರ ಸ್ವರೂಪದಲ್ಲಿ? ಹೇಳ್ರಿ, ನಾನು ದೇವರ ಸ್ವರೂಪದಲ್ಲಿ ಉಂಟು ಮಾಡಲ್ಪಟ್ಟಿದ್ದೇನೆ. ಹಲ್ಲೆಲೂಯ, ಹಲ್ಲೆಲೂಯ. ದೇವರು ನೋಡ್ರಿ, ನಮಗೆಲ್ರಿಗೂ ಕನ್ನಡ ಇದೆ. ಎಷ್ಟು ಜನ ಅದರ ಕನ್ನಡ ನೋಡ್ಕೊಂಡ್ ಬಂದಿರಾ? ನಮ್ಮ ಮುಖ ನಾವು ನೋಡ್ಕೊಳಕ್ ಆಗಂಗಿಲ್ಲ. ನಮಗೇನ್ ಬೇಕು? ಕನ್ನಡಿ ಬೇಕು. ಆ ಕನ್ನಡಿ ನಾವು ತೋರಿಸ್ತಾನ ಮುಖ ಹೇಗಿದೆ ಅಂತ ಹೇಳಿ. ಹಾಗೆ ದೇವರು ತನ್ನಂತ ನೋಡ್ಕೊಳಕ್ ಆಗಂಗಿಲ್ಲ. ಆತನು ನೋಡ್ಬೇಕಂತ ಹೇಳಿ ನನ್ನನ್ನೇನನ್ನು ಉಂಟು ಮಾಡದಂತೆ. ಹಲ್ಲೆಲೂಯ. ದೇವ್ರು ತನ್ನ ನೋಡ್ಕೋಬೇಕು ಅಂದ್ರೆ ನಮ್ಮನ್ನು ನೋಡ್ತಾನಂತೆ. ನನ್ನ ಸ್ವರೂಪಿಗಳು ಇವರು. ಹಲ್ಲೆಲೂಯ. ನನ್ನ ಸೃಷ್ಟಿಗಳು ಇವರು. ಅದಕ್ಕೆ ಇಲ್ಲಿ ಇರುವ ಪ್ರತಿಯೊಬ್ರು ನೀವು ದೇವರ ಸೃಷ್ಟಿಯಾಗಿದ್ದೀರಿ. ಹಲ್ಲೆಲೂಯ. ನೀವು ಆಕಸ್ಮಿಕವಾಗಿ ಭೂಮಿ ಮೇಲೆ ಬಂದಿಲ್ಲ. ನೀವು ವೇಸ್ಟ್ ಅಲ್ಲ. ಹಲ್ಲೆಲೂಯ. ನಿಮಗೆ ದೇವರು ಒಂದು ವ್ಯಾಲ್ಯೂವನ್ನು ಕೊಟ್ಟಿದ್ದಾರೆ, ಒಂದು ಬೆಲೆಯನ್ನು ಕೊಟ್ಟಿದ್ದಾರೆ. ಹಲ್ಲೆಲೂಯ. ಸೊ ಯೇಸು ಯಾಕೆ ಬಂದ್ರು? ಎರಡನೇ ಸಂಗತಿ ನೋಡೋಣ ಇವತ್ತು. ತಿಳಿದುಕೊಳ್ಳೋಣ. ಈ ವಿಷಯ ನೀವು ತಿಳಿದುಕೊಂಡ್ರೆ, ಇವತ್ತು ನಾನು ಏನು ಹೇಳಕ್ ಹೋಗ್ತಾ ಇದ್ದೀನಿ ಇದು ನೀವು ಅರ್ಥ ಮಾಡಿಕೊಂಡ್ರೆ, ನಿಮ್ ಜೀವಿತದಲ್ಲಿ ಅನೇಕ ಪ್ರಾಬ್ಲಮ್ಗಳು ಹಾಗೆ ಸಾಲ್ವ್ ಆಗ್ಬಿಡ್ತವೆ. ಹಲ್ಲೆಲೂಯ.
ಹಲ್ಲೆಲೂಯಾ. ಅದಕ್ಕೆ ಸ್ವಾಮಿ ಸತ್ಯ ತಿಳಿದುಕೊಳ್ರಿ, ಆ ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡ್ತದೆ. ಹಲ್ಲೆಲೂಯಾ. ಸೊ ಯೇಸು ಬಂದ ರೆಸ್ಟೋರ್ ಮಾಡಿದ. ಅಂದ್ರೆ ಆದಾಮನು ಪಾಪ ಮಾಡಿದಾಗ ಅವನು ಏನ್ ಕಳ್ಕೊಂಡ ಅಂದ್ರೆ ಬೈಬಲ್ ಹೇಳುತ್ತದೆ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಕಳೆದುಕೊಂಡಿದ್ದಾರೆ. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಕಳೆದುಕೊಂಡಿದ್ದಾರೆ. ಅಂದ್ರೆ ಮನುಷ್ಯನು ಒಂದು ಸಂಗತಿಯನ್ನು ಕಳೆದುಕೊಂಡ. ಏನು ಅಂದ್ರೆ ಅವನಿಗಿರುವ ಬೆಲೆಯನ್ನು ಕಳೆದುಕೊಂಡ. ಹಿ ಹ್ಯಾಡ್ ಎ ಒನ್ ವ್ಯಾಲ್ಯೂ. ಆತನಿಗೆ ಒಂದು ಬೆಲೆ ಇತ್ತು, ಆ ಬೆಲೆಯನ್ನು ಕಳ್ಕೊಂಡ್ಬಿಟ್ಟ ಆತನು. ಅದಕ್ಕಾಗಿ ಈಗ ಬೆಲೆ ಎಲ್ಲಿ ಹುಡುಕ್ತಾರಂತಂದ್ರೆ ಅವರು ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ, ಅವರು ಯಾವ ಫ್ಯಾಮಿಲಿಯಲ್ಲಿ ಹುಟ್ಟಿದ್ದಾರೆ, ಅವರ ಒಂದು ಏನಂತಂದ್ರೆ ಪೊಸಿಷನ್ ಏನಿದೆ. ಓಕೆ, ಈಗ ಯಾರಾದ್ರೂ ಹೈಯರ್ ಪೊಸಿಷನ್ ಇದ್ರೆ ಅವ್ರಿಗೆ ನಾವು ಏನ್ ಮಾಡ್ತೇವೆ, ಜಾಸ್ತಿ ಆನರ್ ಮಾಡ್ತೇವೆ. ಹಲ್ಲೆಲೂಯಾ. ಹಿಂಗ ಸೂಟ್ ಬೂಟ್ ಹಾಕೊಂಡ್ ಬಂದ್ರೆ ಏನ್ ಮಾಡ್ತಾರೆ, ಜಾಸ್ತಿ ಆನರ್ ಮಾಡ್ತಾರೆ, ಅವರಿಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾರೆ. ಯಾರನ್ನ ಪಂಚೆ ಮೇಲೆ ಹಾಗೆ ಜುಬ್ಬ ಹಾಕೊಂಡು ಬಂದ್ರೆ ಆತನಿಗೆ ಏನ್ ಮಾಡ್ತೇವೆ, ಏ ಕಾಕ ಸರಿಯೋ, ಏ ಮುತ್ತೆ ಸರಿಯೋ ಅಂದೇವೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾಕೆ ಮನುಷ್ಯರಿಗೆ ಕೊಡುವಂತ ಬೆಲೆ ಯಾವುದ್ರ ಮೇಲೆ ಆತ್ಕೊಂಡಿದೆ ಅಂದ್ರೆ ಇವಾಗ ಬಟ್ಟೆ ಮೇಲೆ, ಅವನ ಹಣದ ಮೇಲೆ, ಅವನ ಆಸ್ತಿಯ ಮೇಲೆ, ಅವನ ಪೊಸಿಷನ್ ಮೇಲೆ, ಅವನ ಎಜುಕೇಶನ್ ಮೇಲೆ, ಅವನು ಎಷ್ಟು ಓದಿದಾನೆ, ಅವನ ಡಿಗ್ರಿ ಏನಿದೆ, ಅದ್ರ ಮೇಲೆ ನಾವು ಏನ್ ಮಾಡ್ತೇವೆ, ಬೆಲೆ ಕೊಡ್ತೇವೆ. ಆದ್ರೆ ಪರಲೋಕ ಆ ರೀತಿಯಾಗಿ ನೋಡಂಗಿಲ್ಲ. ಹಲ್ಲೆಲೂಯಾ. ಪರಲೋಕ ಹಂಗೆ ನೋಡಂಗಿಲ್ಲ, ದೇವ್ರ ಹಂಗೆ ನೋಡಂಗಿಲ್ಲ. ಅದಕ್ಕೆ ಯೇಸು ಸ್ವಾಮಿ ಹುಟ್ಟಿದಾಗ ಆ ಸಮಾಚಾರ ಯಾರಿಗ ಹೋಯ್ತು ಅಂದ್ರೆ ಕುರುಬರಿಗೆ ಹೋಯ್ತು. ಹಲ್ಲೆಲೂಯಾ. ಯಾರಿಗ ಹೋಯ್ತದ? ಈ ಶಾಸ್ತ್ರಗಳು ಹುಡುಕ್ತಾ ಇದ್ದಾರೆ, ಅವ್ರಿಗೆ ಸಿಗ್ತಾನೆ ಇಲ್ಲ. ಅವರಿಗೆ ಕುರುಬರಿಗೆ ಹೋಯ್ತದ ನ್ಯೂಸ್ ಅದು. ಅದಕ್ಕೆ ಆಡಾಡ್ತಾರೆ, ಕುರಿ ಕಾಯುವ ಗೊಲ್ಲರು ಅಂತ. ಅವ್ರಿಗೆ ಹೋಯ್ತದು. ಅಲ್ಲಿ ಒಬ್ಬ ಸ್ತ್ರೀ ಇದ್ಳು, 80 years ದೇವರ ಬರುವುದಕ್ಕಾಗಿ ಉಪವಾಸ ಪ್ರಾರ್ಥನೆ, ಹಗಲು ಈರುಳು ಆಲಯದಲ್ಲಿ ಕೆಲಸ ಮಾಡ್ಕೊಂಡಿದ್ಳು. ಅಲ್ಲಿ ಅವಳಿಗೆ ದೇವರು ಪ್ರತ್ಯಕ್ಷ ಆದ್ರು. ರಾಜನಿಗೆ ಕೂಡ ಗೊತ್ತಾಗ್ಲಿಲ್ಲ, ಫರಿಸಾಯರು ಕೂಡ ಗೊತ್ತಾಗ್ಲಿಲ್ಲ, ಸದುಕಾಯರು ಕೂಡ ಗೊತ್ತಾಗ್ಲಿಲ್ಲ. ಈ ಲೋಕದಲ್ಲಿ ಯಾರು ಕೀಳವಾಗಿ ರಿಜೆಕ್ಟ್ ಮಾಡಲ್ಪಟ್ಟಾರೋ, ಯಾರು ವೇಸ್ಟ್ ಎಂಬುದಾಗಿ ಎಣಿಸಲ್ಪಟ್ಟರೋ, ದೇವರು ಅವರಿಗೆ ಹೋಗಿ ಪ್ರಕಟ ಆದ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ನಮಗೆ ಏನು ಕೊಡಕ್ಕೆ ಬಂದೆ ಅಂದ್ರೆ ರಿಟರ್ನ್ ನಮಗೆ ನಮ್ಮ ಬೆಲೆ ಏನು ಅಂತ ಕೊಡಕ್ಕೆ ಬಂದ. ಹಲ್ಲೆಲೂಯಾ. ನಮ್ಮ ವ್ಯಾಲ್ಯೂ ಏನಿದೆ ಎಂಬುದಾಗಿ ತೋರಿಸುವುದಕ್ಕಾಗಿ ಬಂದ. ನಮ್ಮ ಒಂದು ಬೆಲೆ ಯಾವ ರೀತಿಯಾಗಿ ನಾವು ಕಂಡುಕೋಬೇಕು, ನಮ್ಮ ಬೆಲೆ ಏನಿದೆ ನಾವು ಕೇಳ್ತೀವಲ್ಲ, ನಿನ್ ಬೆಲೆ ಎಷ್ಟು ಅಂತ, ನಿನ್ ರೇಟ್ ಎಷ್ಟು ಅಂತ. ಹಲ್ಲೆಲೂಯಾ. ಹಾಗೆ ಮನುಷ್ಯನಿಗೆ ಕೂಡ ಒಂದು ಟ್ಯಾಗ್ ಕೊಟ್ಬಿಟ್ಟಿದ್ದಾರೆ. ಆಗಿನ ದಿನಗಳಲ್ಲಿ ಸ್ಲೇವ್ಸ್ ಹೋಯ್ತಾ ಇದ್ರು, ಅವ್ರಿಗೆ ಬೆಲೆ ಕಟ್ತಾ ಇದ್ರು. ಗುಲಾಮರಿಗೆ ಅವರ ಕುತ್ತಿಗೆಗೆ ಹಗ್ಗ ಹಾಕಿ ಬೆಲೆ ಕಟ್ತಾ ಇದ್ರು. ಈ ಒಂದು ಗುಲಾಮ ಇಷ್ಟು ಬೆಲೆಗೆ ಹೋಗ್ತಾನೆ, ಈ ಒಂದು ಗುಲಾಮ ಇಷ್ಟು ಬೆಲೆಗೆ ಹೋಗ್ತಾನೆ ಅಂತ ಹೇಳಿ. ಆದ್ರೆ ಯೇಸು ನಮಗೆ ನಮ್ಮ ನಿಜವಾದ ಬೆಲೆಯನ್ನು ಕೊಡುವುದಕ್ಕಾಗಿ ಬಂದಿದ್ದಾನೆ. ಹಲ್ಲೆಲೂಯಾ. ನಮ್ಮ ಬೆಲೆ ಏನಂತ ಗೊತ್ತಾಗ್ಬೇಕಾ? ಹಲ್ಲೆಲೂಯಾ. ನಿಮ್ಮ ಬೆಲೆ ಏನು ಅಂತ ಗೊತ್ತಾಯ್ತು ಅಂತ ತಿಳ್ಕೊರಿ, ನೀವು ಹೇಳ್ತೀರ ನನ್ನನ್ನು ಯಾರು ಖರೀದಿ ಮಾಡಕ್ ಸಾಧ್ಯ ಇಲ್ಲ ಅಂತ ಹೇಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಗೊತ್ತಾಗ್ಬೇಕಾ ನಿಮ್ ಬೆಲೆ? ನನಗೂ ಗೊತ್ತಿರಲಿಲ್ಲ, ದೇವ್ರು ತಿಳಿಸರು. ಸುವಾರ್ತೆ 6ನೇ ಅಧ್ಯಾಯ 25ನೇ ವಚನ. ಈ ಕಾರಣದಿಂದ ನಮ್ಮ ಪ್ರಾಣಧಾರೆಗೆ ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ನಮ್ಮ ದೇಹ ರಕ್ಷಣೆಗೆ ಏನು ಹೊದ್ದುಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡಿರಿ ಎಂಬುದಾಗಿ ನಿಮಗೆ ಹೇಳುತ್ತೇನೆ. ಊಟಕ್ಕಿಂತ ಪ್ರಾಣವು, ಉಡುಪಿಗಿಂತ ದೇಹವು ಮೇಲಾದದಲ್ಲವೇ? ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳನ್ನು ನೋಡಿರಿ, ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಕಣಜಗಳಲ್ಲಿ ತುಂಬಿಟ್ಟುಕೊಳ್ಳುವುದಿಲ್ಲ. ಆದ್ಯಾಗೂ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಅವುಗಳನ್ನು ಸಾಕಿ ಸಲಹುತ್ತಾನೆ. ಅವುಗಳಿಗಿಂತ ನೀವು ಹೆಚ್ಚಿನವರಲ್ಲವೋ? ಎಲ್ಲ ನನ್ನ ಹಿಂದೆ ಹೇಳ್ರಿ, ಅವುಗಳಿಗಿಂತ ನೀವು ಹೆಚ್ಚಿನವರಲ್ಲವೋ? ಗಟ್ಟಿಯಾಗಿ ಹೇಳ್ಬೇಕು, ಅವುಗಳಿಗಿಂತ ನೀವು ಹೆಚ್ಚಿನವರಲ್ಲವೋ? ಆ ಕಡೆ ಆಕ್ಷನ್ ಮಾಡಿ ತೋರ್ಸ. ಅವುಗಳಿಗಿಂತ ಕೈ ಮಾಡ್ರಿ. ಅವುಗಳಿಗಿಂತ ನಾನು ಹೆಚ್ಚಿನವನಾಗಿದ್ದೇನೆ. ಹೇಳ್ರಿ, ಅವುಗಳಿಗಿಂತ
ನಾನು ಹೆಚ್ಚಿನವನಾಗಿದ್ದೇನೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಮಾತುಗಳನ್ನು ಹೇಳ್ತಾ ಇದ್ದಾರೆ ಅಂದ್ರೆ, ನೀವು ಚಿಂತೆ ಮಾಡಬೇಡ್ರಿ, ಏನ್ ಊಟ ಮಾಡಬೇಕು, ಏನ್ ಕುಡಿಯಬೇಕು, ಏನ್ ಬದುಕಬೇಕು ಚಿಂತೆ ಮಾಡಬೇಡ್ರಿ. ಊಟಕ್ಕಿಂತ ನಿಮ್ಮ ದೇಹ ಲೈಫ್ ಇಂಪಾರ್ಟೆಂಟ್ ಇದೆ. ಉಡುಪಿಗಿಂತ ನಿನ್ನ ದೇಹ ಪ್ರಾಮುಖ್ಯವಾಗಿದೆ. ಹಲ್ಲೆಲೂಯ. ಒಂದು ಟ್ರಾನ್ಸ್ಲೇಷನ್ ಅಲ್ಲಿ ಬಹಳ ಚೆನ್ನಾಗಿ ಬರೆಯಲ್ಪಟ್ಟಿದೆ ಏನಂದ್ರೆ, ಡೋಂಟ್ ವರಿ ವಾಟ್ ಯು ಆರ್ ಹ್ಯಾಂಗಿಂಗ್ ಆನ್ ಯುವರ್ ಬಾಡಿ. ಹ್ಯಾಂಗರ್ಗೆ ಹಾಕ್ತೀವಲ್ಲ ನಾವು, ಹಂಗೆ ಇದೆ ಹ್ಯಾಂಗರ್ಗೆ ಹಾಕದಂಗ ನಮ್ ದೇಹಕ್ಕೆ. ಹಲ್ಲೆಲೂಯ. ಅದಕ್ಕಾಗಿ ನೀವು ಉಡುಪಿನ ಬಗ್ಗೆ ಚಿಂತೆ ಮಾಡಬೇಡ್ರಿ, ಅದಕ್ಕೊಂದು ಬೆಲೆ ಇದೆ. ಕೆಲವರಿಗೆ ಈ ಬ್ರಾಂಡೆಡ್ ಬಟ್ಟೆ ಹಾಕಿದ್ರೆ ಅವರಿಗೆ ಏನೋ ಒಂದು ಖುಷಿ, ಅವರಿಗೆ 50,000, 10,000. ಹಲ್ಲೆಲೂಯ. ಇನ್ನ ಯಾವ ಸೂಟ್ನ ನಾವು ಒಂದೇ ಒಂದು ಸೂಟ್ ಪರ್ಚೇಸ್ ಮಾಡೇನಿ ಇಲ್ಲಿವರೆಗೂ. ನನ್ನ ಕಂಪ್ನಿಗಳು ವರ್ಕ್ ಮಾಡಕ್ ಸೂಟ್ ತೊಗೊಂಡ್ಬರ್ಬೇಕಂದ್ರು, ಬ್ಲೇಸರ್ ತೊಗೊಂಡ್ಬರ್ಬೇಕಂದ್ರು ಅವಾಗಷ್ಟೇ ಪರ್ಚೇಸ್ ಮಾಡೇನಿ. ಇದು ಏನೆಲ್ಲ ಬಂದ ಗಿಫ್ಟೇ ಬಂದದ. ಹಲ್ಲೆಲೂಯ. ಈ ಕ್ರಿಸ್ಮಸ್ಗೂ ಬರ್ತದ ಒಂದು. ಹಲ್ಲೆಲೂಯ. ಫೇತ್ ಅಲ್ಲಿ, ನಂಬಿಕೆಯಲ್ಲಿ. ಹಲ್ಲೆಲೂಯ. ಸೊ ಜೀಸಸ್ ಹೇಳ್ತಾ ಇದ್ದಾರೆ, ವ್ಯಾಲ್ಯೂ ಬಗ್ಗೆ ಹೇಳ್ತಾ ಇದ್ದಾರೆ. ಏನು? ನಿಮ್ಮ ಬಟ್ಟೆಗಿಂತ ನಿನ್ನ ದೇಹ ಪ್ರಾಮುಖ್ಯ. ಹಲ್ಲೆಲೂಯ. ನಿನ್ನ ಎಷ್ಟು ವ್ಯಾಲ್ಯೂ ಬಟ್ಟೆ ಹಾಕ್ತೀಯೋ ಅಷ್ಟು ಬೆಲೆ ನಿನ್ನ ದೇಹಕ್ಕೆ ಬರಂಗಿಲ್ಲ. ಹಲ್ಲೆಲೂಯ. ನಿನ್ನ ಹಾರ್ಟ್ ನಿನ್ನ ಲಂಗ್ಸ್, ನಿನ್ನ ಒಂದು ಲಿವರ್, ಕಿಡ್ನಿ, ಅದು ಎಷ್ಟು ಬೆಲೆ ಆಗಿದೆ, ಅದಕ್ಕೆ ಬೆಲೆ ಕಟ್ಟಕ್ಕೆ ಆಗಲ್ಲ. ಒಂದು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡ್ಬೇಕಂದ್ರೆ ಎಷ್ಟು ಲಕ್ಷಾನುಗಟ್ಲೆ ಹೇಳ್ತಾರ ಇಲ್ಲೋ? ಹಲ್ಲೆಲೂಯ. ಅಂದ್ರೆ ಜೀಸಸ್ ಇಲ್ಲಿ ಒಂದು ಸತ್ಯವನ್ನು ಹೇಳ್ತಾರೆ, ಏನಂದ್ರೆ ನಿನ್ನ ಬೆಲೆ ಬಟ್ಟೆಯಲ್ಲಿ ಇಲ್ಲ. ಹಲ್ಲೆಲೂಯ. ನೀನು ಯಾವ ತರ ಬಟ್ಟೆ ಹಾಕ್ತಾ ಇದೀಯ ಎಂಬುದಾಗಿ ಅದರ ಮೇಲೆ ನಿನ್ನ ಬೆಲೆ ಆತುಕೊಂಡಿಲ್ಲ. ನೀನು ಯಾರ ಸ್ವರೂಪದಲ್ಲಿ ಸೃಷ್ಟಿ ಮಾಡಲ್ಪಟ್ಟಿದೆಯೋ ಅದರ ಮೇಲೆ ನಿನ್ನ ಬೆಲೆ ಇದೆ. ಹಲ್ಲೆಲೂಯ. ಹಲ್ಲೆಲೂಯ. ಆದ್ರೆ ಲೋಕ ಬೆಲೆ ಕಳ್ಕೊಂಡ್ಬಿಟ್ಟಿದೆ. ಇವಾಗ ಬೆಲೆ ಬೇರೆ ರೀತಿಯಾಗಿ ನೋಡ್ತಾ ಇದ್ದಾರೆ. ಅದನ್ನೇ ಆ ಬೆಲೆಯನ್ನು ಯೇಸು ಸ್ವಾಮಿ ತಿರುಗಿ ಕೊಡುವುದಕ್ಕಾಗಿ ಬಂದ. ಈ ತಿರುಗಿ ಕೊಡಬೇಕು ಅಂತಂದ್ರೆ ನೋಡ್ರಿ, ಸತ್ಯವೇದದಲ್ಲಿ ಹೇಳ್ತದೆ, ಯೇಸು ಪರಲೋಕವನ್ನು ಬಿಟ್ಟು ಬಂದ. ಏನ್ ಬಿಟ್ಟು ಬಂದ? ಪರಲೋಕವನ್ನು ಬಿಟ್ಟು ಬಂದ. ಯಾಕೆ ಯೇಸು ಸ್ವಾಮಿ ಪರಲೋಕವನ್ನು ಬಿಟ್ಟು ಬಂದ? ಹಾಗೆ ಅಲ್ಲಿಂದಲೇ ಕ್ಷಮಿಸಬಹುದಾಗಿತ್ತಲ್ಲ. ಯಾಕೆ ಆತನು ಇಷ್ಟೆಲ್ಲ ಸ್ಯಾಕ್ರಿಫೈಸ್ ಮಾಡ್ಬೇಕಾಯ್ತು? ಯಾಕೆ ಯೇಸು ಸ್ವಾಮಿ ಇಷ್ಟೆಲ್ಲ ಆತನು ಕಷ್ಟದಲ್ಲಿ ಹೋಗ್ಬೇಕಾಗಿತ್ತು? ಹಾಗೆ ನಮ್ಮ ಪಾಪಗಳಿಗೆ ಕ್ಷಮಿಸ್ಬೇಕಾಗಿತ್ತಲ್ಲ ಅಂತ ನನಗೆ ಯೋಚನೆ ಬಂದಿತ್ತು. ಹಲ್ಲೆಲೂಯ. ಆಗ ದೇವ್ರು ಏನ್ ಹೇಳಿದ್ರೆ ಅಂದ್ರೆ, ನೋಡ್ರಿ, ಮತ್ತಾಯನ ಬರೆದ ಸುವಾರ್ತೆ 13ನೇ ಅಧ್ಯಾಯ 42ನೇ ವಚನ ತೆಗೀರಿ. ಮತ್ತಾಯನ ಬರೆದ ಸುವಾರ್ತೆ 13ನೇ ಅಧ್ಯಾಯ 44ನೇ ವಚನ. ಮತ್ತಾಯನ ಬರೆದ ಸುವಾರ್ತೆ 13ನೇ ಅಧ್ಯಾಯ 44ನೇ ವಚನ. ಪರಲೋಕ ರಾಜ್ಯವು ಹೊಲದಲ್ಲಿ ಹೂಳಿಟ್ಟ ದ್ರವ್ಯಕ್ಕೆ ಹೋಲಿಕೆಯಾಗಿದೆ. ಒಬ್ಬನು ಅದನ್ನು ಕಂಡುಕೊಂಡು ಮುಚ್ಚಿಬಿಟ್ಟು ಅದರಿಂದಾದ ಸಂತೋಷದಿಂದ ತನ್ನ ಬದುಕನ್ನೆಲ್ಲ ಮಾರಿ ಆ ಹೊಲವನ್ನು ಕೊಂಡುಕೊಂಡನು. ಇಂಗ್ಲಿಷ್ ನಲ್ಲಿ ಯಾರಾದ್ರೂ ಓದ್ತೀರಾ? ಇಂಗ್ಲಿಷ್ ನಲ್ಲಿ ಮೈಕ್ ತಗೋ. ಇಂಗ್ಲಿಷ್ ನಲ್ಲಿ ಓದೋಣ. ಇಂಗ್ಲಿಷ್ ನಲ್ಲಿ The kingdom of heaven is like a treasure hidden in a field, which a man found and covered up. Then in his joy he goes and sells all that he has and buys that field. ಇಲ್ಲಿ ನೋಡ್ರಿ, ನನ್ನ ಕಡೆ ನೋಡ್ರಿ, ಎಲ್ಲ ನನ್ನ ಕಡೆ ನೋಡ್ರಿ. ಈಗ ಯೇಸು ಸ್ವಾಮಿ ಮನುಷ್ಯರಿಗೆ ಆತನ ಬೆಲೆಯನ್ನು ಕೊಡುವುದಕ್ಕಾಗಿ ಬಂದ. ಏನ್ ಕೊಡುವುದಕ್ಕಾಗಿ? ಅವರಿಗೆ ಒಂದು ಬೆಲೆ ಇತ್ತು, ಆ ಬೆಲೆಯನ್ನು ಕಳೆದುಕೊಂಡಿದ್ದಾರೆ. ತಿರುಗಿ ಆ ಬೆಲೆಯನ್ನು ಕೊಡಬೇಕು. ಆ ಬೆಲೆಯನ್ನು ಕೊಡಬೇಕು ಅಂದ್ರೆ ನಾನು ತಿರುಗಿ ಭೂಮಿಗೆ ಹೋಗಬೇಕು. ಭೂಮಿಗೆ ಮನುಷ್ಯನಾಗಿ ಹೋಗದೆ ಇದ್ರೆ ಆ ಬೆಲೆ ಅವರಿಗೆ ಬರಂಗಿಲ್ಲ. ಸೊ ತಂದೆ, ಮಗ, ಪರಿಶುದ್ಧಾತ್ಮನು ಡಿಸ್ಕಸ್ ಮಾಡ್ತಾ ಇದ್ದಾರೆ. ಯೇಸು ಸ್ವಾಮಿ ರೆಡಿ ಆಗಿದ್ದಾರೆ ಹೋಗಕ್ಕೆ. ಈ ಓದಿರೋ ವಾಕ್ಯದಲ್ಲಿ ನಾವು ನೋಡುವಾಗ ಪರಲೋಕ ರಾಜ್ಯ ಹೇಗಿದೆ ಅಂದ್ರೆ, ಹೊಲದಲ್ಲಿ ನಿಧಿಯನ್ನು ಬಚ್ಚಿಡಲ್ಪಟ್ಟಿದೆ, ಅದಕ್ಕೆ ಹೋಲಿಕೆ ಆಗಿದೆ. ಒಂದು ಹೊಲ ಇದೆ, ಆ ಹೊಲದಲ್ಲಿ ಏನಾಗಿದೆ? ನಿಧಿ ಇಟ್ಟಿದ್ದಾರೆ. ಆ ನಿಧಿ ಬಚ್ಚಿಟ್ಟಿದ್ದನ್ನು ಒಬ್ಬನಿಗೆ ಗೊತ್ತಾಗ್ತದೆ, ಸಂತೋಷ ಪಡ್ತಾನೆ. ಸಂತೋಷದಿಂದ ಹೋಗಿ ತನ್ನ ಬದುಕನ್ನೆಲ್ಲ ಮಾರಿ ಆ ಹೊಲವನ್ನು ಕಂಡುಕೊತಾನೆ, ಆ ಹೊಲವನ್ನು ಪರ್ಚೇಸ್ ಮಾಡ್ತಾನೆ. ಯಾಕೆಂದ್ರೆ ಆ ಹೊಲದಲ್ಲಿ ಏನಿದೆ? ಗಟ್ಟಿಯಾಗಿ ಏನಿದೆ? ನಿಧಿ ಅಂತಂದ್ರೆ ಸುಮ್ನೆ ಹಿಂಗ ಕಾಯಿನ್ 1, 2 ಇರಂಗಿಲ್ಲ. ನಿಧಿ ಅಂದ್ರೆ ನಿನ್ನ ಸಂತತಿವರೆಗೂ ತಿನ್ಬೋದು, ಹಂಗ ನಿಧಿ ಅದು.
ಹಲ್ಲೆಲೂಯಾ. ಉದಾಹರಣೆಗೆ ಬಾ ಸತೀಶ್, ಉದಾಹರಣೆಗೆ ಈಗ ಸತೀಶ್ ಇಬ್ರು ನಡ್ಕೊಂಡು ನನಗೆ ಜಾಗ ಬೇಕಾಗ್ಯದ, ಈಗ ನಮ್ಮ ಹೊಲ ಬೇಕಲ್ಲ, 3 ಎಕರೆ ಹೊಲ ಬೇಕು. ಇದ ಹೇಳ್ತಾನೆ, ಅಲ್ಲಿ ಹೊಲ ಅದ ಬರ್ರಿ ಸರ್ ನಿಮಗೆ ತೋರಿಸ್ತೀನಿ ಸೂಪರ್ ಅದ ಅಂತ ಹೇಳಿ, ಸೆಂಟ್ರ್ ಪ್ಲೇಸ್ನಾಗ ಅದ, ಹಾಗೆ ಹೀಗೆ ಎಲ್ಲ ಹೊಲದ ಬಗ್ಗೆ ಹೋಗ್ತಾನೆ. ಆಯ್ತು ನಡಿಯಪ್ಪ ಅಂತ ಹೋಗ್ತಾ ಇರ್ತೀವಿ. ಹೋಗ್ತಾ ಇರುವಾಗ ಆ ಭೂಮಿ ಮೇಲೆ ಏನೋ ಒಂದು ಹಿಂಗ ಆದಂಗ ಆಗ್ತದೆ. ನಾ ಅಂತೀನಿ ನಿಂದ್ರು ಸತೀಶ್ ಅಂತೀನಿ. ನಿಂತು ನಾನು ನೋಡ್ತೀನಿ, ಅದಕ್ಕೆ ಹಿಂಗ 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 ಮುಟ್ಟಿ ನೋಡ್ತೀನಿ, ಇಲ್ಲಿ ಏನೋ ಇದೆ ಅಂತ ಹೇಳಿ. ಅವನು ಸ್ವಲ್ಪ ದೂರ ಹೋಗಿರ್ತಾನೆ, ನಾನು ನೋಡ್ತೀನಿ ಅಲ್ಲಿ ಏನಿದೆ, ನಿಧಿ ಇದೆ. ಸತೀಶ್ ಹೇಳಂಗಿಲ್ಲ, ಮುಚ್ಚಿಟ್ಬಿಡ್ತೀನಿ, ಕರಿತೀನಿ, ಸತೀಶ್ ಆ ಹೊಲ ಬ್ಯಾಡ ನನಗ, ಈ ಹೊಲ ಬೇಕಂತೀನಿ. ಸರ್ ಇಲ್ಲಿ ಬೆಲೆ ಇಲ್ಲ, ಈ ಹೊಲದಲ್ಲಿ ಮುಳ್ಳವ, ಗಿಡಗಳವ, ಕಲ್ಲುಗಳವ, ಇದು ತೊಂದ್ರೆ ನಿಮಗೆ ಏನೋ ಯೂಸ್ ಆಗಲ್ಲ, ಇದಕ್ಕೆ ಬೆಲೆ ಬರಂಗಿಲ್ಲ. ನಾ ಅಂತೀನಿ ಇಲ್ಲ ನನಗಿದೇ ಬೇಕಂತೀನ. ಹಲ್ಲೆಲೂಯಾ, ನನಗಿದೇ ಬೇಕಂತೀನ. ಇದಕ್ಕೆ ಅಷ್ಟು ಬೆಲೆ ಇಲ್ಲ, ಅಲ್ಲಿ ಸೂಪರ್ ಆಗಿದೆ ಸರ್ ಅಂತ. ಬಟ್ ಇವನಿಗೆ ಹೇಳಂಗಿಲ್ಲ ಅಲ್ಲಿ ಏನದ ಅಂತ ಹೇಳಿ. ಏನಿದೆ ಅಲ್ಲಿ, ಏನಿದೆ ಅಲ್ಲಿ, ನಿಧಿ ಇದೆ, ಬಟ್ ನನಗೆ ಇದೇ ಬೇಕಂತೀನ. ಅವ ಅಂತಾನ, ಆಯ್ತು ನಡ್ರಿ ಸರ್ ಭೇಟಿಯಾಗಂತಾನೆ. ಸೊ ಅಲ್ಲಿ 1 ಎಕರೆ ಹೊಲ, 1 ಎಕರೆಗೆ ಹೊಲ ಕೇಳಕ್ ಹೋದಾಗ ಅವ ಎಷ್ಟಂತಾನೆ ಗೊತ್ತಾ, 20 ಕೋಟಿ ಅಂತಾನವ. ಎಷ್ಟಂತಾನೆ, 20 ಕೋಟಿ ಅಂತಾನೆ. ಓ ಸರ್ ಬಹಳ ಕಾಸ್ಟ್ಲಿ ಐತ್ರಿ, 20 crores. ನಾ ಏನಂತೀನಿ, 20 ಕೋಟಿ ಅಲ್ಲ 22 ಕೋಟಿ ಕೊಡ್ತೀನಿ, ನನಗೆ ಇದೇ ಬೇಕಂತೀನಿ. ಇವಂತ ತಲೆ ಕೆಟ್ಟದ ಏರಿ, ಇದಕ್ಕೆ ಅಷ್ಟು ಬೆಲೆ ಇಲ್ಲ ಸರ್, ಇದಕ್ಕೆ 22 ಕೋಟಿ ಸುಮ್ಮನೆ ನೀವು ತಗೊಳ್ಳಿದ್ರಿ, ಇದಕ್ಕೆ ಬೆಲೆ ಬರಂಗಿಲ್ಲ. ನಾ ಅಂತೀನಿ 20 ಕೋಟಿ ಯಾಕೆ, 22 ಕೋಟಿ ಕೊಡ್ತೀನಿ, ನನಗೆ ಇದೇ ಬೇಕಂತೀನಿ. ಇವನಿಗೆ ಕನ್ವಿನ್ಸ್ ಮಾಡ್ತೀನಿ, ಆಯ್ತು ಅಂತ ಹೇಳಿ. ಅವ ಹೊಲ ಮಾರವನು ಏನ್ ಅನ್ಕೋತಾನ ಗೊತ್ತಾ, ಹುಚ್ಚ ಅನ್ಕೋತಾನ ಅವ ನನಗೆ. ಈ ಹೊಲಕ್ಕೆ ಇಷ್ಟು ಬೆಲೆನೇ ಇಲ್ಲ, ಆದ್ರೂ ಕೂಡ ಈತ ಯಾರಪ್ಪ ಹಿಂಗ ಬಂದ, ಹಿಂಗೆ ಈಗ ನಾವು ಕೊಡಕ್ ಹೋಗ್ಲತ್ತ ಸ್ವೆಟರ್, ಇವ ಯಾರು ಬಂದ ಪವರ್ ಕಾರ್ ಮೇಲೆ ಸ್ವೆಟರ್ ಕೊಡ್ತೀನಿ ಅಂತಾನ, ಕ್ರಿಸ್ಮಸ್ ಮಾಡ್ತೀನಿ ಅಂತಾನ. ತಲೆ ಕೆಟ್ಟದ್ರಿ, ಹುಚ್ಚರಾಗ್ಬಿಡ್ತಾರ ನೋಡಿ ಎಷ್ಟು ನಮ್ದ್ರ. ಆ ಹೊಲ ಏನ್ ಮಾಡ್ತೀವಿ, ಎಲ್ಲ ಸೈನ್ ಆಗ್ತದೆ, ಎಲ್ಲ ಆಗ್ತದೆ. ಆದ್ರೆ ನನ್ನ ಹತ್ರ ಏನಿಲ್ಲ, 20 ಕೋಟಿ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಹೋಗ್ತೀನಿ ಮನೆಗೆ, ನನ್ನ ಕಾರ್ ನೋಡ್ತೀನಿ, ನನ್ನ ಬಂಗಾರ ನೋಡ್ತೀನಿ, ನನ್ನ ಮನೆ ನೋಡ್ತೀನಿ, ಎಲ್ಲ ಏನ್ ಮಾಡ್ಬಿಡ್ತೀನಿ. ಈ ನಿಧಿ 5,000 ಕೋಟಿ ಬಹಳಷ್ಟಿದೆ ಒಳಗಡೆ. ಎಷ್ಟು? ಅದಕ್ಕೆ ಬೈಬಲ್ ಹೇಳ್ತದೆ, ಒಬ್ಬ ಮನುಷ್ಯನು ಹೊಲದಲ್ಲಿ ಬಚ್ಚಿಟ್ಟಿರುವ ನಿಧಿ ಅದು ಕಂಡುಕೊಂಡಾಗ ಅವನಿಗೆ ಸಂತೋಷ ಆಯ್ತು, ಹೋಗಿ ಬದುಕನ್ನೆಲ್ಲ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಇವಕ್ಕೆಲ್ಲ ಗೊತ್ತಾಗಲ್ಲ ಯಾರು, ಇದಕ್ಕೆ ಬೆಲೆನೇ ಬರಂಗಿಲ್ಲ, ಸುಮ್ನೆ ಕೊಡ್ತಾ ಇದ್ದಾನೆ ಅದಕ್ಕೆ ಅಂತ ಹೇಳಿ. ನಾ ಇದ್ದಿದ್ದು ಇರ್ಲಾರ್ದು ಬಂಗಾರ ಗಿಂಗಾರ ಎಲ್ಲ ಮಾರಿ ಇದು ಹೊಲವನ್ನ ಏನ್ ಮಾಡ್ತೀನಿ, ಪರ್ಚೇಸ್ ಮಾಡ್ತೀನಿ. ಹಲ್ಲೆಲೂಯಾ. ಯಾಕೆ? ಏನಿದೆ, 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 ನಿಧಿ ಇದೆ ಒಳಗಡೆ. ಹೋಗ್ ಸತೀಶ್. ಹಲ್ಲೆಲೂಯಾ. ಆಮೇಲೆ ಗೊತ್ತಾಗ್ತದೆ, ಹೊಲ ತೆಗೆದ ನಂತರ, ಕೆದರದ ನಂತರ ಗೊತ್ತಾಗ್ತದೆ ಸತೀಶಿಗೆ, ಒಬ್ಬ ನನ್ ಜೊತೆಗಿದ್ದ ಹೆಂಗ್ ಮಾಡಿದ್ರಲ್ಲಪ್ಪ, ನಮಗೂ ಸ್ವಲ್ಪ ಹೇಳಿದ್ರೆ ನಾವು ಒಂಚೂರು ಹಾಕ್ತಿದ್ವಲ್ಲ ಅಂತೇಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಹಾಗೆ ದೇವರು ಮನುಷ್ಯನು ತನ್ನ ಬೆಲೆಯನ್ನು ಕಳೆದುಕೊಂಡು ರೋಗ ಎಂಬ ಈ ಭೂಮಿಯ ಹೊಲದಲ್ಲಿ ಅಡಗೋಗ್ಬಿಟ್ಟಿದ್ದಾನೆ, ಸಾಲ ಎಂಬ ಹೊಲದಲ್ಲಿ ಮುಳುಗೋಗ್ಬಿಟ್ಟಾನೆ, ಜಗಳ ಕೊಲೆ ಇದೆಲ್ಲದರಲ್ಲಿ ಮುಳುಗೋಗ್ಬಿಟ್ಟಿದ್ದಾನೆ. ಈಗ ಯೇಸು ಹೇಳ್ತಾ ಇದ್ದಾರೆ, ನಾನು ಹೋಗಿ ಅವರನ್ನು ಖರೀದಿ ಮಾಡ್ತೀನಿ. ಈ ದೇವದೂತರೆಲ್ಲ ನೋಡ್ತಾ ಇದ್ದಾರೆ ಪರಲೋಕದ ಕಡೆಗೆ, ನನ್ನ ಕಡೆ ನೋಡ್ರಿ, ದೇವದೂತರೆಲ್ಲ ನೋಡ್ತಾ ಇದ್ದಾರೆ. ಇವರಿಗಾಗಿ ನೀನ್ ರಕ್ತ ಸುರಿಸ್ತೀಯ, ಇವ್ರನ್ನ ಪರ್ಚೇಸ್ ಮಾಡ್ತೀಯ. ನೋಡಿ ಇವ್ರು ಹೆಂಗ್ ಜಗಳ ಆಡ್ತಾರೆ ಭೂಮಿಯಲ್ಲಿ, ಒಬ್ಬರೊಬ್ಬರು ಎಷ್ಟು ಅಸಹ್ಯವಾಗಿ ಜೀವಿಸ್ತಾ ಇದ್ದಾರೆ, ಎಷ್ಟು ಒಂದು ಪಾಪದಲ್ಲಿ ಜೀವಿಸ್ತಾ ಇದ್ದಾರೆ, ಕೊಲೆ ಮಾಡ್ತಾ ಇದ್ದಾರೆ, ವ್ಯಭಿಚಾರ ಮಾಡ್ತಾ ಇದ್ದಾರೆ. ಇಂಥವರಿಗಾಗಿ ನೀನ್ ರಕ್ತ ಸುರಿಸಿ ಪರ್ಚೇಸ್ ಮಾಡ್ತೀಯ. ಎಲ್ಲ ದೇವದೂತರೆಲ್ಲ ಆಶ್ಚರ್ಯ ಆಗ್ತದೆ, ದೇವರಿಗೇನೋ ಇದಾಗ್ಯದಪ್ಪ, ಇಂಥವ್ರಿಗೆ ಇವ್ರ ಬಳಿ ಏನೂ ಇಲ್ಲ. ಆದ್ರೆ ದೇವದೂತರಿಗೆ ಏನ್ ಗೊತ್ತಿಲ್ಲ, ನಾವು ಯಾರಾಗಿದ್ದೀವಂತೆ, ಆತನ ನಿಧಿ ಆಗಿದ್ದೀವಂತೆ. ಹಾಲೆಲೂಯಾ, ಹಾಲೆಲೂಯಾ. ನೋಡ್ರಿ, ಕೀರ್ತನೆಗಳು 135 4ನೇ ವಚನ. ಯಾರಾದ್ರೂ ಓದ್ರಿ, ಫಸ್ಟ್ ಇಂಗ್ಲಿಷ್ ನಲ್ಲಿ ಓದ್ರಿ, ಆಮೇಲೆ ಕನ್ನಡ. ಕೀರ್ತನೆ 135 4ನೇ ವಚನ, ಬೇಗ. ಕೀರ್ತನೆ 135 4ನೇ ವಚನ. For the Lord has chosen Jacob for himself, Israel as his own possession.
For I know that the Lord is great, and that our Lord is above all gods. ಇಲ್ಲ, ಇನ್ನೊಂದು ಟ್ರಾನ್ಸ್ಲೇಷನ್ ಬರೆಯಲ್ಪಟ್ಟಿದೆ ಅಂದ್ರೆ, ಐ ಹ್ಯಾವ್ ಚೋಸನ್ ದ ಜೇಕಬ್ ಮೈ ಸ್ಪೆಷಲ್ ಟ್ರೆಷರ್ ಎಂಬುದಾಗಿ. ನಾನು ಯಾಕೋಬನನ್ನು ಆರಿಸಿಕೊಂಡಿದ್ದೇನೆ ನನ್ನ ವಿಶೇಷವಾದ ನಿಧಿಯಾಗಿ ಎಂಬುದಾಗಿ. ಹಲ್ಲೆಲೂಯ. ಸೊ ಈ ಮನುಷ್ಯನು ಬೆಲೆ ಕಳ್ಕೊಂಡು ಅವನು ಇನ್ನೊಬ್ರಿಗೆ ಕೂಡ ಬೆಲೆ ಕೊಡಲಾಗ್ಯಾನ, ಇನ್ನೊಬ್ರಿಗೆ ಕೂಡ ವ್ಯಾಲ್ಯೂ ಕೊಡ್ತಾ ಇಲ್ಲ. ಹಲ್ಲೆಲೂಯ. ಈಗ ಮನುಷ್ಯನ ಬೆಲೆ ಕೊಡುವುದಕ್ಕಾಗಿ ಯೇಸು ಸ್ವಾಮಿ ಪರಲೋಕವನ್ನು ಬಿಟ್ಟು ಬರ್ತಾ ಇದ್ದಾರೆ. ಬೈಬಲ್ ಹೇಳ್ತದೆ, ಹಿ ಎಂಪ್ಟಿಡ್ ಎವ್ರಿಥಿಂಗ್. ಆತನು ಎಲ್ಲವನ್ನು ಕೊಟ್ಬಿಟ್ಟ ಅಂತ ಹೇಳಿ. ಪರಲೋಕ ರಾಜ್ಯ ಹೇಗಿದೆ? ಹೊಲದಲ್ಲಿ ಬಚ್ಚಿಟ್ಟಿರುವ ನಿಧಿಯನ್ನು ಒಬ್ಬ ವ್ಯಕ್ತಿ ಕಂಡುಕೊತಾನೆ, ಆಮೇಲೆ ಅದನ್ನೆಲ್ಲ ಮಾರಿ ಅವನು ಆ ಹೊಲವನ್ನು ಪರ್ಚೇಸ್ ಮಾಡ್ತಾನೆ. ಅದಕ್ಕೆ ಯೇಸು ಸ್ವಾಮಿ ಯಾಕೆ ಆ ದನದ ಕೊಟ್ಟಿಗೆಯಲ್ಲಿ ಹುಟ್ಟಬೇಕಾಯ್ತು? ಯಾಕೆ ಆತನು ಅಷ್ಟು ಏನಂತಂದ್ರೆ ಈ ಗತಿ ಇಲ್ಲದವನಾಗಿ ಆಗ್ಬೇಕಾಯ್ತು ಅಂದ್ರೆ, ಯಾಕೆಂದ್ರೆ ನಿನ್ನ ಹಾಗೆ ಆತನು ಆ ಕೆಳಮಟ್ಟದಲ್ಲಿ ಹೋಗ್ಬೇಕಾಯ್ತು. ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕೆ ಯೇಸು ಸ್ವಾಮಿ ಎಲ್ಲೆಲ್ಲಿ ಆತನ ಅದ್ಭುತಗಳನ್ನು ಮಾಡಿದನೋ, ಸ್ವಸ್ಥತೆ ಮಾಡಿದನೋ, ಅಲ್ಲೆಲ್ಲ ಅವರಿಗೆ ಬೆಲೆಯನ್ನು ಕೊಟ್ಟಿದ್ದಾನೆ, ಅವ್ರಿಗೆ ವ್ಯಾಲ್ಯೂವನ್ನು ತೋರಿಸಿದ್ದಾನೆ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನೀವು ಅವರಿಗಿಂತ ಹೆಚ್ಚಿನವರಲ್ಲವೋ. ಆದ್ರೆ ಮನುಷ್ಯ ತನ್ನ ಬೆಲೆ ಎಲ್ಲಿ ಹುಡುಕ್ತಾ ಇದ್ದಾನೆ? ಹಣದಲ್ಲಿ ಹುಡುಕ್ತಾ ಇದ್ದಾನೆ, ಪೊಸಿಷನ್ ಅಲ್ಲಿ ಹುಡುಕ್ತಾ ಇದ್ದಾನೆ, ಅಲ್ಲಿ ಬೆಲೆಯನ್ನು ಹುಡುಕ್ತಾ ಇದ್ದಾನೆ. ಬಟ್ ದೇವರು ಎಲ್ಲಿ ಹುಡುಕ್ತಾ ಇದ್ದಾರೆ ಗೊತ್ತಾ? ನಿನ್ನ ಪೊಸಿಷನ್ ಇದು ಅಲ್ಲ, ನೀನು ಜೀವಿಸ್ತಾ ರೀತಿ ಇದು ಅಲ್ಲ. ನೀನು ಪಾಪದಲ್ಲಿ ಜೀವಿಸ್ಬೇಕಾಗಿಲ್ಲ, ನೀನು ರೋಗದಲ್ಲಿ ಜೀವಿಸ್ಬೇಕಾಗಿಲ್ಲ, ನೀನು ಶಾಪದಲ್ಲಿ ಜೀವಿಸ್ಬೇಕಾಗಿಲ್ಲ. ನಾನು ನಿನ್ನನ್ನು ನನ್ನ ಸ್ವಂತ ಸ್ವರೂಪವಾಗಿ ಉಂಟು ಮಾಡಿದ್ದೇನೆ, ನಿನ್ನನ್ನು ಆಳ್ವಿಕೆ ಮಾಡುವುದಕ್ಕಾಗಿ ನಾನು ಉಂಟು ಮಾಡಿದ್ದೇನೆ. ಹಲ್ಲೆಲೂಯ. ಅದಕ್ಕೆ ಯೇಸು ಸ್ವಾಮಿ ಆ ಪರಲೋಕ, ಫಿಲಿಪ್ಪಿಯರ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ಹೇಳುತ್ತದೆ, ಆತನು ದೇವರಿಗೆ ಸಮಾನನಾಗಿದ್ದರೂ ತನ್ನನ್ನು ತಾನು ಬರಿದು ಮಾಡಿಕೊಂಡ. ಹಲ್ಲೆಲೂಯ. ತನ್ನನ್ನು ತಾನು, ತನ್ನ ಪೊಸಿಷನ್ ಅನ್ನು ಬಿಟ್ಟ. ದೇವದೂತರೆಲ್ಲ ನೋಡ್ತಾ ಇದ್ದಾರೆ. ಇಮ್ಯಾಜಿನ್ ಮಾಡ್ರಿ, ಪರಲೋಕದಲ್ಲಿ ಮಿಲಿಯಾಂತರ ದೇವದೂತರು ಯೇಸುವನ್ನು ಆರಾಧಿಸ್ತಾ ಇದ್ದಾರೆ, ಆತನ್ನು ಹೊಗಳ್ತಾ ಇದ್ದಾರೆ. ಮೇಲೆ ಕಿರೀಟ ಇದೆ, ಆತನಿಗೆ ವೈಭವ, ವೈಡೂರ್ಯ ಎಲ್ಲ ಇದೆ. ಹಲ್ಲೆಲೂಯ. ಪರಲೋಕ ಹೆಂಗ್ ಗೊತ್ತಾ? ಅಲ್ಲಿ ಬೆಳಗ್ಗೆ ಪೌರ ಕಾರ್ಮಿಕರು ಕಸ ಹುಡುಕ್ತಾರೆ ನೋಡ್ರಿ. ಕಸ ಹುಡುಗಿದ್ರೆ ಏನ್ ಬರ್ತದೆ? ಇಲ್ಲಿ ಪ್ಲಾಸ್ಟಿಕ್ಕು, ಕಸ, ಕಡ್ಡಿ, ಕಲ್ಲು ಬರ್ತದಲ್ಲ. ಹಂಗ ಪರಲೋಕದಲ್ಲಿ ಕಸ ಹುಡುಗಿದ್ರ ಬೆಳ್ಳಿ, ಬಂಗಾರ. ಹಲ್ಲೆಲೂಯ. ಇಲ್ಲಿ ಹೇಗಿದೆ ಅಲ್ಲೂ ಕೂಡ ಹಾಗೆ ಇದೆ, ಬಟ್ ಅಲ್ಲಿ ಬಂಗಾರದ ದಾರಿ ಇರ್ತದೆ. ಹಲ್ಲೆಲೂಯ. ಏನ್ ನೋಡ್ತೀರಿ? ಬರೀ ಗೋಲ್ಡೇ ಕಾಣಿಸ್ತಾ ನೋಡಲ್ಲಿ. ಹಲ್ಲೆಲೂಯ, ಹಲ್ಲೆಲೂಯ. ನೋಡ್ತಾರೆ ಕಾಶ್ಮೀರ್ ಹೆವೆನ್ ಆನ್ ಅರ್ತ್ ಅಂತಾರ, ಅದು ಏನೂನೇ ಅಲ್ಲ. ಒಂದು 0.0000001 ಅಷ್ಟು ಬಿ ಇಲ್ಲ ಅದು. ಕಾಶ್ಮೀರ್ ಹೆವೆನ್ ಆನ್ ಅರ್ತ್, ಶಿಮ್ಲಾ ಹೆವೆನ್ ಆನ್ ಅರ್ತ್. ಹೆವೆನ್ ಅದು ಬೇರೆನೇ ಇದೆ. ಹಲ್ಲೆಲೂಯ. ಸೊ ದೇವದೂತರು ನೋಡ್ತಾ ಇದ್ದಾರೆ, ಈತನಿಂದ ಎಲ್ಲ ಸೃಷ್ಟಿಸಲ್ಪಟ್ಟಿದೆ, ಈತನಿಂದ ಎಲ್ಲರೂ ಉಂಟಾಗಿದ್ದಾರೆ. ಆದರೆ ಎಂಥವರಿಗಾಗಿ? ಪಾಪದಲ್ಲಿ ಜೀವಿಸುವವರಿಗಾಗಿ, ಹೊಡೆದಾಡುವವರಿಗಾಗಿ, ವ್ಯಭಿಚಾರಿಗಳಿಗಾಗಿ, ಕೊಲೆ ಮಾಡುವವರಿಗಾಗಿ, ಇಂಥವರಿಗಾಗಿ ಯೇಸು ಏನ್ ಮಾಡ್ತಾ ಇದ್ದಾರೆ? ತನ್ನ ಪೊಸಿಷನ್ ಅನ್ನು ಬಿಡ್ತಾ ಇದ್ದಾನೆ, ತನ್ನ ಕಿರೀಟವನ್ನು ಕೆಳಗಡೆ ಇಡ್ತಾ ಇದ್ದಾನೆ. ಆತನು ಮನುಷ್ಯನಾಗಿ ತನ್ನನ್ನು ತಾನು ಬರಿದು ಮಾಡಿಕೊಂಡ ಅಂತ ಹೇಳಿ ಕೇಳಿಸ್ಕೊಡ್ರಿ. ನನ್ನ ಕಡೆ ನೋಡ್ರಿ, ಬರಿದು ಮಾಡಿಕೊಂಡು ಆತನು ಭೂಮಿಯಲ್ಲಿ ಎಂಟರ್ ಆಗ್ತಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಆತನು ಬೆಳೀತಾ 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 ಜೀಸಸ್ ಮಿನಿಸ್ಟ್ರಿಗೆ ಬಂದಾಗ, ಸೇವೆಗೆ ಬಂದಾಗ, ಆಗ ಒಂದು ಊರಿಗೆ ಹೋಗ್ತಾ ಇರ್ತಾರೆ. ಹೋಗೋದಕ್ಕಿಂತ ಮುಂಚೆ 5,000 ಜನರಿಗೆ ಊಟ ಮಾಡಿಸ್ತಾರೆ. ಎಷ್ಟು ಜನರಿಗೆ? ಅದಕ್ಕಿಂತ ಹೆಚ್ಚಾಗಿ 5 ರೊಟ್ಟಿ 2 ಮೀನಿಂದ ಅದ್ಭುತ ಆಗ್ತದೆ, ಎಲ್ಲ ಆಗ್ತದೆ. ಆಗುವಾಗ ಪೇತ್ರ, ಯೋಹನರು ಕರೀತಾರೆ, ನಾವು ಆಚೆ ದಡಕ್ಕೆ ಹೋಗೋಣ ಅಂತ ಹೇಳಿ. ಪೇತ್ರ ಹೇಳ್ತಾನೆ, ಸ್ವಾಮಿ ಈಗ ಸಾಯಂಕಾಲ ಆಗಿದೆ, ಗಾಳಿ ತೂಫಾನ್ ಏಳುವಂತ ಸಮಯ ಇದು, ಹೋಗೋದು ಬೇಡ, ನಾಳೆ ಬೆಳಗ್ಗೆ ಹೋಗೋಣ. ಇಲ್ಲ, ಒಬ್ರು VIP ಪರ್ಸನ್ಗೆ ಭೇಟಿ ಆಗದಿದೆ ಅಂತ ಹೇಳ್ತಾರೆ. ಯಾವ ಪರ್ಸನ್ಗೆ? ವೆರಿ 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 ಇಂಪಾರ್ಟೆಂಟ್ ಪರ್ಸನ್ಗೆ ಆ ಕಡೆ ಹೋಗಿ ಮೀಟ್ ಆಗದ. ಹೋಗೋದಕ್ಕಿಂತ ಮುಂಚೆ ಏನ್ ತಗೊಂಬರ್ರಿ? ಸೋಪ್ ತಗೊಂಬರ್ರಿ, ಒಳ್ಳೆ ಬಟ್ಟೆ ಅಂತ ತಗೊಂಬರ್ರಿ ಅಂತಾರೆ. ಸ್ವಾಮಿ ಯಾರು VIP? ತಗೊಂಬ, ಬಟ್ಟೆ ತಗೊಂಬ, ಕೈಂಚಿ ತಗೊಂಬ, ಕತ್ತರಿ ತಗೊಂಬ, ಒಳ್ಳೆ ಒಂದು ಶುಭ್ರವಾದ ಬಟ್ಟೆ ತಗೊಂಬ ಅಂತಾರೆ. ಆಗ ಆ ದೋಣಿಯಲ್ಲಿ ಏನ್ ಮಾಡ್ತಾ ಇದ್ದಾರೆ? ಪ್ರಯಾಣ ಮಾಡ್ತಾರೆ. ಯಾರನ್ನ ಭೇಟಿ ಆಗೋದಕ್ಕಾಗಿ?
ಯಾರನ್ನ ಭೇಟಿ ಆಗೋದಕ್ಕಾಗಿ? ಗಟ್ಟಿಯಾಗಿ ಯಾರನ್ನ ಭೇಟಿ ಆಗೋದಕ್ಕಾಗಿ? ಈ ಪೇತ್ರ ಯೋಹಾನರಿಗೆ ಯೇಸು ನಾವು ಮೀನುಗಾರರಾಗಿದ್ದೀವಿ, ಸಾಯಂಕಾಲ ಆಯ್ತಂದ್ರೆ ಹೋಗಕ್ ಆಗಂಗಿಲ್ಲ, ಬೇಡ ಅಂತಾರೆ. ಬಟ್ ಜೀಸಸ್ ಏನ್ ಹೇಳ್ತಾರೆ? ವೆರಿ ವೆರಿ ಇಂಪಾರ್ಟೆಂಟ್ ಪರ್ಸನ್ಗೆ ಭೇಟಿ ಆಗ್ಲಿಕ್ಕೆ ಹೋಗೋದಿದೆ, ಸೋಪು, ಕತ್ರಿ, ಬಾಚಣಿಕೆ, ಬಟ್ಟೆ ಇವೆಲ್ಲ ತಗೊಂಡ್ ಬರ್ರಿ ಅಂತ ಹೇಳ್ತಾರೆ. ತಗೊಂಡು ದೋಣಿಯಲ್ಲಿ ಏನ್ ಮಾಡ್ತಾ ಇರ್ತಾರೆ? ಪ್ರಯಾಣ ಮಾಡ್ತಾ ಇರ್ತಾರೆ. ಪ್ರಯಾಣ ಮಾಡುವಾಗ ದೊಡ್ಡ ಬಿರುಗಾಳಿ ಬರ್ತದೆ, ಎಲ್ಲ ಬರ್ತದೆ. ಅವಾಗ ಪೇತ್ರ ಯೋಹಾನರು ಏನ್ ಮಾಡ್ತಾ ಇದಾರೆ? ಏಸಪ್ಪ ಬೇಡ ಬೇಡ ಅಂದ್ರೆ ಕರ್ಕೊಂಡ್ ಬರ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಅನ್ಕೋತೇವೆ ಯೇಸುವಿನ ಮಾರ್ಗ ಅಂದ್ರೆ ಸುಲಭವಾಗಿ ಇರ್ತದೆ. ದೇವರು ಮಾತಾಡಿದ್ರಲ್ರಿ, ಹೇಳ್ತಾರ ನೋಡಿ ಇದು ಮಾಡು ಅಂತ ಹೇಳಿ, ಅದು ಸುಲಭ ಇರಲ್ಲ, ಅದಕ್ಕೆ ವಿರೋಧ ಬರ್ತದೆ. ಹಲ್ಲೆಲೂಯಾ, ಅದು ಹಿಂಸೆ ಬರ್ತದೆ. ಬಟ್ ಯೇಸು ಹೇಳಿದ್ದು ಮಾಡಿದ್ರೆ ಅಲ್ಲಿ ಅದ್ಭುತ ಆಗ್ತದೆ. ಸೊ ಇಲ್ಲಿ ಪೇತ್ರನೆಲ್ಲ ಯೋಹಾನರು ಹೇಳ್ದಿವಪ್ಪ ಯೇಸುಗ ಬೇಡ 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 ಅಂದ್ರೆ ಬಿ ಕರ್ಕೊಂಡ್ ಬಂದ. ನೋಡಿ ಆತ ಆರಾಮ್ ಮಲ್ಕೊಂಡ, ನಾವು ಸಾಯಕತ್ತೀವಿ ಇಲ್ಲಿ. ಹಲ್ಲೆಲೂಯಾ. ಯಾವ ನನ್ನ ಮಗ ಅಂತ VIP ಅದು ಯೇಸು ಹೇಳ್ತಾ ಇದ್ರೆ ಯಾವ ಹೋಗಿ ಭೇಟಿ ಆಗೋ ಯಾವ ಅಂತ ಪೇತ್ರ, ಏಸಪ್ಪ ನೀ ಚಿಂತೆ ಇಲ್ವಾ? ಇಲ್ಲ ನಾವು ಸಾಯ್ತಾ ಇದ್ದೀವಿ ಅಂತಂದಾಗ ಯೇಸು ಸ್ವಾಮಿ ಎದ್ದು ಏನಂತಾರೆ? ಕನ್ನಡದಲ್ಲಿ ಶಾಂತವಾಗು ಅಂತಿದೆ, ಬಟ್ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಅಲ್ಲಿ ಏನಿದೆ ಗೊತ್ತಾ? ಹಲ್ಲೆಲೂಯಾ. ಶಬ್ದ ಕೂಡ ಹೇಳಿಲ್ಲ ಅಂತೇನು? ಆಗ ಬೈಬಲ್ ಹೇಳ್ತದೆ ಎಲ್ಲ ಶಾಂತವಾಯ್ತಂತೆ. ಹಲ್ಲೆಲೂಯಾ. ಈ ಶಿಷ್ಯರು ಇವನ್ ಯಾರಪ್ಪ, ಗಾಳಿ ಕೂಡ ಇವನ್ ಮಾತು ಕೇಳಕದ, ಅಲ್ಲಿ ಗಿಡಕ್ಕೆ ಮಾತಾಡ್ತಾನೆ, ಗಿಡ ಶಾಪ ಅದು ಹೋಗೇ ಬಿಡುತ್ತದೆ. ಇದು ಯಾರು ಅಂದ್ರೆ ಸೃಷ್ಟಿಕರ್ತನು. ಹಲ್ಲೆಲೂಯಾ. ಯೇಸು ಯಾರು? ಸೃಷ್ಟಿಕರ್ತನು. ಶಾಂತವಾಯ್ತು. ಶಾಂತವಾದಾಗ ಆ ಕಡೆ ಯಾರಪ್ಪ ಅದು VIP ಅಂತ ನೋಡುವಾಗ ಅಲ್ಲಿ ಒಬ್ಬ ವ್ಯಕ್ತಿ ಇರ್ತಾನೆ. VIP ಎಂತವನಂದ್ರೆ ಅವನ ಮೇಲೆ ಬಟ್ಟೆನೇ ಇರಂಗಿಲ್ಲ. ಅವನ ಸ್ಥಳ ಎಲ್ಲಿ ಅಂದ್ರೆ ಸಮಾಧಿಯಲ್ಲಿ ಇರ್ತಾನೆ. ಅವನ ಅರಮನೆ ಯಾವುದು ಅಂದ್ರೆ ಸಮಾಧಿ. ಬೈಬಲ್ ಹೇಳ್ತದೆ ಅವನು ಜಜ್ಕೋತಾ ಇದ್ದಾನೆ, ಹೊಡ್ಕೋತಾ ಇದ್ದಾನೆ, ಚೀರ್ತಾ ಇದ್ದಾನೆ, ಕಿರಿಸ್ತಾ ಇದ್ದಾನೆ. ಈ ಶಿಷ್ಯಗಳಿಗೆ ಗೊತ್ತಿಲ್ಲ, ಬಟ್ ಯೇಸು ಅಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ, ಅಲ್ಲಿ VIP ಪರ್ಸನ್ ಇದ್ದಾನೆ. ಅವನಿಗೆ ಭೇಟಿ ಆಗೋದಕ್ಕಾಗಿ ನಾನು ಹೋಗ್ಬೇಕು ಅಂತ ಹೋಗ್ತಾ ಇದಾರೆ. ಇವರೆಲ್ಲ ಶಿಷ್ಯರೆಲ್ಲ ನೋಡ್ತಾ ಇದಾರೆ, ಯಾರಪ್ಪ ಫರೋನ್ ಇರ್ಬೇಕಾ, ಯಾರಿರ್ಬೇಕು ಅಂತ ನೋಡಿದಾಗ ಅಲ್ಲಿಂದ ಚೀರ್ತಾ ಇದ್ದಾನೆ. ಏಸಪ್ಪ ಯಾಕೆ ಬಂದಿಲ್ಲಿ, ನಮ್ಗೆ ಟಾರ್ಚರ್ ಮಾಡಕ್ ಬಂದೀಯ? ಪೇತ್ರ, ಈ ನನ್ನ ಮಗನಿಗೆ ಅಲ್ಲಿಂದ ಇಲ್ಲಿ ಬಂದಿವ ಮನುಷ್ಯರ ದೃಷ್ಟಿಯಲ್ಲಿ. ಹಲ್ಲೆಲೂಯಾ. ಬೈಬಲ್ ಹೇಳ್ತದೆ ಅವನು ಎಲ್ಲರಿಂದ ತಿರಸ್ಕರಲ್ಪಟ್ಟು ಎಲ್ಲಿದ್ದ? ಸಮಾಧಿಯಲ್ಲಿದ್ದ. ಯಾರ ಕೈ ಕಂಟ್ರೋಲಿಗೂ ಬರ್ಲಾಗಿನ ಅವನು. ಆದ್ರೆ ಯಾವಾಗ ಯೇಸು ಬಂದ್ರು ಅವನು ಯೇಸುವಿನ ಪಾದಕ್ಕೆ ಅಡ್ಡ ಬೀಳ್ತಾನೆ. ಹಲ್ಲೆಲೂಯಾ. ಆಗ ಬೈಬಲ್ ನೋಡ್ರಿ ಏನ್ ಹೇಳ್ತದಂದ್ರೆ, ಮಾರ್ಕನ ಬರೆದ ಸುವಾರ್ತೆ 5ನೇ ಅಧ್ಯಾಯ ತೆಗಿರಿ. ಮಾರ್ಕನ ಬರೆದ ಸುವಾರ್ತೆ 5ನೇ ಅಧ್ಯಾಯ 15ನೇ ವಚನ. ಅಂದರೆ ದೆವ್ವಗಳ ದಂಡಿನಿಂದ ಹಿಡಿಯಲ್ಪಟ್ಟಿದ್ದವನು ಬಟ್ಟೆಗಳನ್ನು ಹಾಕಿಕೊಂಡು ಸ್ವಸ್ಥ ಬುದ್ಧಿಯಿಂದ ಕೂತಿರುವುದನ್ನು ನೋಡಿ ಹೆದರಿದರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಹೇಗೆ ಕೂತಿದ್ದಾನೆ ಇವನೀಗ? ಸ್ವಸ್ಥ ಬುದ್ಧಿಯಿಂದ. ಏನ್ ಹಾಕೊಂಡು? ಅವನಿಗೆ ಯಾರ ಬಟ್ಟೆ ತಂದು ಕೊಟ್ರು? ಹಲ್ಲೆಲೂಯಾ. ಅವನ ಸಮಾಧಿಯಲ್ಲಿ ಒಬ್ಬನೇ ಇದ್ದ, ಬಟ್ಟೆ ಯಾರು ತಂದು ಕೊಡ್ತಾ ಇದ್ದಾರೆ ಅಂದ್ರೆ ನಿನಗೂ ಒಂದು ಬೆಲೆ ಇದೆ ಅಂತ ಹೇಳಿ ಬಟ್ಟೆ ಹಾಕಿ ಅವನು ಎಲ್ಲಿ ಕುಂದಿರ್ತಾ ಇದ್ದಾನೆ? ಯೇಸುವಿನ ಪಾದದಲ್ಲಿ ಸ್ವಸ್ಥ ಬುದ್ಧಿಯಿಂದ ಕೂಡ್ತಾ ಇದ್ದಾನೆ. ಆದ್ರೆ ಈಗ ಜನರು ಬರ್ತಾ ಇದ್ದಾರೆ, ಅವನು ಎಷ್ಟೋ ವರ್ಷದಿಂದ ಅವನ ಮೈಯಾಗಿ 2,000 ದೆವ್ವಗಳಿದ್ವು ಅಂತ. ಎಷ್ಟು? ನಮ್ಮ ಕೆಪಾಸಿಟಿ ಎಷ್ಟಿದೆ ನೋಡ್ರಿ. ಹಲ್ಲೆಲೂಯಾ. 2,000 ದೆವ್ವಗಳು ಒಳಗಿದ್ದೀವಂತ. ನಿನ್ನ ಹೆಸರೇನಂತ ಯೇಸು ಕೇಳ್ತಾ ಇದ್ದಾರೆ. ನನ್ನ ಹೆಸರು ದಂಡು ಅಂತ ಹೇಳ್ತೇನೆ. ದಂಡು ಅಂತ ಯಾವ್ದಕ್ಕಂತಾರೆ ಅಂದ್ರೆ 6,000, 2,000ರಿಂದ 6,000 ಗುಂಪಿಗೆ ಒಂದು ದಂಡು ಎಂಬುದಾಗಿ ಕರೀತಾರೆ. ಅವನು ಒಳಗಡೆ ಅಷ್ಟು ದೆವ್ವಗಳಿದ್ವು. ಆ ದೆವ್ವ ಎಲ್ಲ ಹೊರಟೋದಾಗ ಅವನ ರೈಟ್ ಮೈಂಡ್ ಅಲ್ಲಿ ಒಳ್ಳೆ ಬಟ್ಟೆ ಹಾಕೊಂಡು ಯೇಸುವಿನಲ್ಲಿ ಕೂತಿರ್ತಾನೆ. ಜನರೆಲ್ಲ ನೋಡಿ ಹೆದರ್ತಾ ಇದ್ದಾರೆ, ಹೋಗಿ ತಿಳಿಸ್ತಾ ಇದ್ದಾರೆ, ಆ ದೆವ್ವ ಹಿಡಿದಿದಲ್ಲ ಅವನು ಕರೆಕ್ಟಾಗಿ ಕೂತಿದ್ದಾನೆ. ಆಮೇಲೆ ಹಂದಿಗಳು ಕೂಡ ಸತ್ತೋಗಿದ್ದಾವ ಅಂತ ಹೇಳಿ 2 ನ್ಯೂಸ್ ಕೊಟ್ರು. ಏನು? ಅವನು ಸರಿಯಾಗಿದ್ದಾನೆ, 2ನೇದು ಹಂದಿಗಳು ಸತ್ತೋಗಿದ್ದಾವ ಅಂತ ಹೇಳಿ. ಜನರೆಲ್ಲ ಬರ್ತಾರೆ. ಈ ಕೂತಿರೋ ವ್ಯಕ್ತಿ
ವ್ಯಕ್ತಿ ಸರಿಯಾಗಿದ್ದಾನಂತ ಖುಷಿ ಪಡ್ತಾ ಇಲ್ಲ ಅವರು. 2,000 ಹಂದಿಗಳು ಸತ್ತೋದುವಲ್ಲಪ್ಪ ಅಂತ ದುಃಖ ಪಡ್ತಿದ್ದಾರೆ. ಅಲ್ಲೆಲೂಯ. ಅಂದ್ರೆ ಮನುಷ್ಯನಿಗೆ ಬೆಲೆ ಇಲ್ಲ ಅಲ್ಲಿ, ಹಂದಿಗಳಿಗೆ ಬೆಲೆ ಇದೆ, ಬಿಸ್ನೆಸ್ಗೆ ಬೆಲೆ ಇದೆ, ಹಣಕ್ಕೆ ಬೆಲೆ ಇದೆ. ಹಲ್ಲೆಲೂಯ. ನಾವು ಒಂದೊಂದು ಯಾರು ಹೇಳಿದ್ರೆ ಬೆಂಗಳೂರಿನಿಂದ ಇಲ್ಲೊಬ್ರು ಇದಾರೆ ನೋಡ್ರಿ ಹೋಗ್ರಿ ಅಂತ ಹೇಳಿ, ಇಲ್ಲಿಂದ ಏನಿಲ್ಲ ಅಂದ್ರೆ ಒಂದು 55-60 ಕಿಲೋಮೀಟರ್ ಒಬ್ರೇ ಗಾಡಿ ಮೇಲೆ ಹೋಗಿ ರಾತ್ರಿಗೆ ಬಂದಿರೋದು. ಯಾಕೆ ಗೊತ್ತಾ? ಒಂದೊಂದು ಆತ್ಮ ಕೂಡ ದೇವರಲ್ಲಿ ಅದು ಬೆಲೆ ಉಳ್ಳದಾಗಿದೆ. ಹಲ್ಲೆಲೂಯ, ಹಲ್ಲೆಲೂಯ. ಯೇಸು ನಮ್ಮ ವ್ಯಾಲ್ಯೂ ಏನು ಅಂತ ಕೊಡಕ್ಕೆ ಬಂದಿದ್ದಾರೆ. ಹಲ್ಲೆಲೂಯ. ನಮ್ಮ ವ್ಯಾಲ್ಯೂ ಏನು ಅಂತಂದ್ರೆ ಅವುಗಳಿಗಿಂತ ನಾವು ವ್ಯಾಲ್ಯೂಬಲ್ ಆಗಿದ್ದೀವಿ. ನಾವು ಆತನ ಟ್ರೆಷರ್ ಆಗಿದ್ದೀವಿ, ಆತನ ನಿಧಿ ಆಗಿದ್ದೀವಿ. ಹಲ್ಲೆಲೂಯ. ಹಿಂಗೆ ಬಂದ್ರು 8 ಜನ ಫರಿಸಾಯರು ಸದ್ದುಕಾಯರು ಒಬ್ಬ ಸ್ತ್ರೀಯನ್ನು ತಂದಿಡ್ತಾರೆ, ಕಲ್ಲು ಹೊಡಿತಾ ಇರ್ತಾರೆ. ಯಾಕೆ? ವ್ಯಭಿಚಾರದಲ್ಲಿ ಸಿಕ್ಕಿ ಬಿದ್ದಿದ್ದಾಳೆ. ಯೇಸು ಕೇಳ್ತಾ ಇದ್ದಾರೆ, ಈ ವ್ಯಭಿಚಾರಿಗೆ ಏನ್ ಮಾಡ್ಬೇಕು ನಾವು? ಪಾಪದಲ್ಲೇ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದಾಳೆ ಇವಳು ಅಂತ ಹೇಳಿ. ಯೇಸು ಏನ್ ಹೇಳ್ತಾರೆ? ನಿಮ್ಮಲ್ಲಿ ಯಾರಾದ್ರೂ ತಪ್ಪು ಮಾಡದೇ ಇರುವವನು ಮೊದಲನೇ ಕಲ್ಲು ಹೊಡಿಲಿ ಅಂತ ಹೇಳಿ. ಆಗ ಎಲ್ಲರೂ ಕಲ್ಲುಗಳನ್ನು ಬಿಟ್ಟು ಏನ್ ಮಾಡ್ತಾರೆ? ಹೋಗ್ತಾರೆ. ಯೇಸು ಸ್ವಾಮಿ ಒಬ್ಬರೇ ಇರ್ತಾರಲ್ಲಿ. ಯಾಕೆ? ಯೇಸು ಯಾವ ಪಾಪ ಕೂಡ ಮಾಡಿಲ್ಲ, ಯಾವ ತಪ್ಪು ಕೂಡ ಮಾಡಿಲ್ಲ. ಯೇಸು ಅಲ್ಲಿ ಇರುವಾಗ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನಾನು ನಿನ್ನನ್ನು ಖಂಡಿಸುವುದಿಲ್ಲ, ಹೋಗು, ಇನ್ ಮುಂದೆ ಪಾಪ ಮಾಡಬೇಡ. ಹಲ್ಲೆಲೂಯ. ಅವಳಿಗೊಂದು ಬೆಲೆ ಕೊಟ್ರು. ಅವ್ರು ಕಲ್ಲು ಹೊಡೆದು ಸಾಯಿಸ್ಬೇಕಂದ್ರು, ಆದ್ರೆ ಯೇಸು ಏನ್ ಮಾಡ್ತಾ ಇದಾರೆ? ಬೆಲೆಯನ್ನು ಕೊಡ್ತಾ ಇದ್ದಾರೆ. ಒಂದು ದಿನ ಬಂತು, ಯೇಸುವನ್ನು ಹಿಡ್ಕೊಂಡು ಹೋಗ್ತಾರೆ ಶಿಲುಬೆಗೆ. ಕೇಳಿಸ್ಕೊಡ್ರಿ, ಯೇಸುವಿಗೆ ಶಿಲುಬೆಗೆ ಹಿಡ್ಕೊಂಡು ಹೋಗ್ತಾರೆ, ಅವಮಾನ ಮಾಡ್ತಾರೆ, ಉಗಿತಾರೆ ಮುಖಕ್ಕೆ. ಇದೆಲ್ಲ ಯಾಕೆ ಮಾಡ್ತಾ ಇದಾರೆ ಗೊತ್ತಾ? ನನಗಾಗಿ, ನಿನಗಾಗಿ, ನಿನಗೊಂದು ಬೆಲೆ ಬರ್ಬೇಕೆಂಬುದಾಗಿ. ಹಲ್ಲೆಲೂಯ. ಆತನಿಗೆ ಅಪಹಾಸ್ಯ ಮಾಡ್ತಾರೆ, ಮುಖಕ್ಕೆ ಹೊಡಿತಾರೆ ಆತನಿಗೆ. ಯಾರು ಹೇಳು ಎಂಬುದಾಗಿ ಹೇಳ್ತಾರೆ. ಬೈಬಲ್ ಹೇಳ್ತದೆ, ಕುರಿಗಳಿಗೆ ಹೇಗೆ ವಧ್ಯ ಸ್ಥಾನಕ್ಕೆ ಒಯ್ಯಲ್ಪಡುವಂತ ಆ ಕುರಿ ಮರಿಯ ಹಾಗೆ ಆತನು ಮೌನವಾಗಿದ್ದನು ಅಂತೆ. ಯಾಕೆ ಗೊತ್ತಾ? ನನಗಾಗಿ, ನಿನಗಾಗಿ ಒಂದು ಬೆಲೆಯನ್ನು ಕಟ್ಟುವುದಕ್ಕಾಗಿ. ಹಿ ಎಂಪ್ಟಿಡ್ ಎವ್ರಿಥಿಂಗ್. ಆತನ ಎಲ್ಲವನ್ನು ಮಾರಿದ ಅಂತೆ, ಎಲ್ಲವನ್ನು ಬಿಟ್ಕೊಟ್ಟ ಅಂತೆ. ಆತನ ಪೊಸಿಷನ್, ಆತನ ಆನರ್, ಆತನ ಪ್ರತಿಯೊಂದನ್ನು ಬಿಟ್ಕೊಟ್ಟ. ಯಾಕೆ ಗೊತ್ತಾ? ನನ್ನನ್ನು ನಿನ್ನನ್ನು ಖರೀದಿ ಮಾಡ್ಬೇಕಂತ ಹೇಳಿ, ನನ್ನನ್ನು ನಿನ್ನನ್ನು ಪರ್ಚೇಸ್ ಮಾಡ್ಬೇಕಂತ ಹೇಳಿ. ಹಲ್ಲೆಲೂಯ. ಶಿಲುಬೆಗೆ ಮೇಲೆ ಹಾಕುವಾಗ ಆತನಿಗೆ ಅವಮಾನ ಮಾಡ್ತಾರೆ, ಹೊಡಿತಾರೆ, ಮುಳ್ಳಿನ ಕಿರೀಟವನ್ನು ಇಡ್ತಾರೆ. ಆತನ ಪರಲೋಕದಲ್ಲಿ ಆತನಿಗೆ ಒಳ್ಳೆ ಕಿರೀಟ ಇರ್ತಾರೆ, ಬಟ್ ಭೂಮಿಯಲ್ಲಿ ಬಂದಾಗ ಆತನಿಗೆ ಮುಳ್ಳಿನ ಕಿರೀಟ ಇಡ್ತಾರೆ. ಯಾಕೆ ಗೊತ್ತಾ? ನನಗಾಗಿ, ನಿನಗಾಗಿ. ಹಲ್ಲೆಲೂಯ, ಹಲ್ಲೆಲೂಯ. ಒಬ್ಬ ಸೃಷ್ಟಿಕರ್ತನು ಶಿಲುಬೆಯ ಮೇಲೆ ಹೇಗೆ ನೇತಾಡ್ತಾ ಇದ್ದಾನಂದ್ರೆ ಬೆತ್ತಲೆಯಾಗಿ ನೇತಾಡ್ತಾ ಇದ್ದಾನೆ. ಮತ್ತಾಯನ ಸುವಾರ್ತೆಯಲ್ಲಿ ಹೇಳ್ತದೆ, ಆತನು ಶಿಲುಬೆ ಮೇಲೆ ನೇತಾಡುವಾಗ ಬೈಬಲ್ ಹೇಳ್ತದೆ 12 ಗಂಟೆಯಿಂದ 3 ಗಂಟೆವರೆಗೂ ಕತ್ತಲೆ ಆವರಿಸಿಕೊಂಡಿತ್ತು ಅಂತ. ಯಾಕೆ? ಸೂರ್ಯ ನೋಡಕ್ಕಾಗ್ಲಿಲ್ಲ. ಸೃಷ್ಟಿಕರ್ತನನ್ನು ಈ ಒಂದು ಪೊಸಿಷನ್ ಅಲ್ಲಿ, ಇಂಥ ಒಂದು ಹಾಲತ್ತಲ್ಲಿ ಸೃಷ್ಟಿಗಳು ನೋಡಕ್ಕೆ ಆಗ್ಲಿಲ್ಲ ಸೃಷ್ಟಿಕರ್ತನಿಗೆ. ಬೈಬಲ್ ಹೇಳ್ತದೆ ಪರಲೋಕ ನೋಡಕ್ ಆಗ್ಲಿಲ್ಲ. ಜೀಸಸ್ ವ್ಯಾಲ್ಯೂ ಏನು, ನಿನ್ನ ಆನರ್ ಏನು? ಇಂಥ ಜನಗಳಿಗಾಗಿ ನೀನು ಒಂದು ಬೆಲೆಯನ್ನು ಕೊಡ್ತಾ ಇದೆಯಲ್ಲ. ಪರಲೋಕ ಕೂಡ ಕಣ್ಣು ಮುಚ್ಕೋತಂತೆ, ಹೆವೆನ್ ಕೂಡ ನೋಡ್ಲಿಲ್ಲಂತೆ. ಅದಕ್ಕೆ ಜೀಸಸ್ ಹೇಳ್ತಾ ಇದ್ದಾರೆ, ನನ್ನ ತಂದೆ, ನನ್ನ ತಂದೆ, ಯಾಕೆ ನಿನ್ನನ್ನು ಕೈ ಬಿಟ್ಟಿ ಎಂಬುದಾಗಿ ಯಾಕೆ ಹೇಳ್ತಾ ಇದ್ದಾರೆ ಗೊತ್ತಾ? ಹೆವೆನ್ ವಾಸ್ ಕ್ಲೋಸ್. ತಂದೆಯಾದ ದೇವರನ್ನು ನೋಡ್ಲಿಲ್ಲಂತೆ. ಯಾಕೆ? ಸೃಷ್ಟಿಕರ್ತನು ಬೆತ್ತಲೆಯಾಗಿ ನೇತಾಡ್ತಾ ಇದ್ದಾನೆ. ಯಾರಿಗಾಗಿ? ನನಗಾಗಿ, ನಿನಗಾಗಿ ಒಂದು ಬೆಲೆಯನ್ನು ಕೊಡುವುದಕ್ಕಾಗಿ. ಹಲ್ಲೆಲೂಯ. ಬೈಬಲ್ ಹೇಳುತ್ತೆ ಕತ್ತಲೆ, ಸೂರ್ಯ ನೋಡಕ್ಕಾಗ್ಲಿಲ್ಲ. ಬೈಬಲ್ ಹೇಳ್ತದೆ ಭೂಮಿ ಭೂಕಂಪ ಆಯ್ತಂತೆ. ನೀವು ಹೋದ್ರೆ ಬೈಬಲ್ ವಚನ ತೆಗಿಸ್ತಾ ಇಲ್ಲ, ಭೂಮಿ ಭೂಕಂಪ ಆಯ್ತು. ಯಾಕೆ? ಭೂಮಿಗೆ ತಡ್ಕೊಳಕ್ ಆಗ್ಲಿಲ್ಲ. ಸೃಷ್ಟಿಕರ್ತನಿಗೆ ನೋಡಿ ಭೂಮಿ ತಡ್ಕೊಳಕ್ ಆಗ್ಲಿಲ್ಲ, ಭೂಕಂಪ ಆಯ್ತು. ಬೆಟ್ಟಗಳು ಒಡೆದುವಂತೆ, ರಾಕ್ಸ್ ವೇರ್ ಸ್ಪ್ಲಿಟ್. ಬಂಡೆಗಳು ಸೀಳಲ್ಪಟ್ಟುವಂತೆ. ಯಾಕೆ? ಬಂಡೆಗಳು ಕೂಡ ನೋಡಿ ತಡ್ಕೊಳಕ್ ಆಗ್ಲಿಲ್ಲಂತೆ. ಯಾಕೆಂದ್ರೆ ಆತನು ಸೃಷ್ಟಿಕರ್ತನ ಆದ್ರೂ ಕೂಡ ಆತನು ನನಗಾಗಿ, ನಿನಗಾಗಿ ಬೆಲೆಯನ್ನು ಒಂದು ಕೊಡುವುದಕ್ಕಾಗಿ ಆತನು ಅವಮಾನವನ್ನು ಸಹಿಸಿಕೊಂಡ. ಆತನು ತನ್ನ ಬೆಲೆಯನ್ನು ಕಳೆದುಕೊಂಡ. ಯಾಕೆಂದ್ರೆ ನನಗೆ, ನಿನಗೆ ಒಂದು ಬೆಲೆಯನ್ನು ಕೊಡುವುದಕ್ಕಾಗಿ. ಹಲ್ಲೆಲೂಯ. ಅದಕ್ಕೆ ಬೈಬಲ್ ಹೇಳ್ತದೆ, ಗಾಡ್ ಸೋ ಲವ್ ದ ವರ್ಲ್ಡ್. ದೇವರು ಲೋಕವನ್ನು ಎಷ್ಟೋ ಪ್ರೀತಿಸಿ, ಬರೀ ಲೋಕವನ್ನು ಪ್ರೀತಿಸಿ ಅಲ್ಲ, ಎಷ್ಟೋ ಪ್ರೀತಿಸಿ ತನ್ನ ಒಬ್ಬನೇ ಮಗನನ್ನು ಕೊಟ್ಟನಂತೇಳಿ. ಹಲ್ಲೆಲೂಯ.
ಮಿಲಿಯಾಂತರ ದೇವದೂತರಿದ್ದರು, ದೇವರು ಅವ್ರಿಗೆ ಕಳಿಸ್ಲಿಲ್ಲ, ಆತನೇ ಬಂದ ಅಂತ ಹೇಳಿ. ಹಲಲು ಯಾಕೆ? ನಾವು ಆತನ ಸ್ವರೂಪದಲ್ಲಿ ಉಂಟು ಮಾಡಿದ್ದೇವೆ. ಹಲಲೂಯ. ಇಲ್ಲಿರುವ ಪ್ರತಿಯೊಬ್ಬರು ನೀವು ದೇವರ ನಿಧಿಯಾಗಿದ್ದೀರಿ. ಯು ಆರ್ ಟ್ರೆಷರ್ ಆಫ್ ಗಾಡ್. ನೀನು ಸಾಧಾರಣನಲ್ಲ, ನೀನು ಸಾಮಾನ್ಯ ಏನಂದ್ರೆ ಸ್ತ್ರೀ ಅಲ್ಲ, ನೀನು ಸಾಮಾನ್ಯ ಪುರುಷ ಅಲ್ಲ, ನಿನಗೆ ಒಂದು ಬೆಲೆ ಕೊಡಲ್ಪಟ್ಟಿದೆ. ಹಲಲೂಯ, ಹಲಲೂಯ. ಇವತ್ತು ನೀವು ಮನೆಯಲ್ಲಿ ಕೆಲಸ ಮಾಡ್ಲಿ ಅಂದ್ರೆ ನಿಮಗೆ ಬೆಲೆ ಇಲ್ಲ, ಮನೆಯಲ್ಲಿ ಏನಾದ್ರೂ ಹಣ ಕೊಡ್ಲಿ ಅಂದ್ರೆ ನಿಮಗೆ ಬೆಲೆ ಇಲ್ಲ. ಬೆಲೆ ಹೇಗೆ ಕೊಡ್ತಾರೆ? ನೀನಾದ್ರೂ ಕೊಟ್ರೆ ಬೆಲೆ ಬರ್ತದೆ. ಆದ್ರೆ ಯೇಸು ನನಗಾಗಿ ನಿನಗಾಗಿ ಆತನು ಬೆಲೆಯನ್ನೇ ಕಟ್ಟಕ್ಕೆ ಆಗದೇ ಇರುವ ಬೆಲೆ ನಮಗೆ ಕೊಟ್ಟಿದ್ದಾನೆ. ಹಲಲೂಯ. ಬೈಬಲ್ ಹೇಳ್ತದೆ ಏನಂದ್ರೆ, ಮೊದಲನೇ ಕೊರಂಥ ತೆಗಿಬೇಡ 6ನೇ ಅಧ್ಯಾಯ 20ನೇ ವಚನದಲ್ಲಿ ಹೇಳ್ತದೆ, ನಮ್ಮನ್ನು ತನ್ನ ರಕ್ತವನ್ನು ಕೊಟ್ಟು ಪರ್ಚೇಸ್ ಮಾಡಿದ್ದಾನೆ. ಹಲಲೂಯ. ಏನ್ ಕೊಟ್ಟು? ರಕ್ತವನ್ನು ಕೊಟ್ಟು ಪರ್ಚೇಸ್ ಮಾಡಿದ್ದಾನೆ. ನಾವು ಆತನ ನಿಧಿಯಾಗಿದ್ದೇವೆ. ಹಲಲೂಯ, ಹಲಲೂಯ, ಹಲಲೂಯ. ಆತನ ಯಾವ ಪೊಸಿಷನ್ ನೋಡ್ಲಿಲ್ಲ, ಅವನು ಎಷ್ಟು ಪಾಪ ಮಾಡಿದಾನೆ ಎಂಬುದಾಗಿ ನೋಡ್ಲಿಲ್ಲ. ಆತನು ತನ್ನಂತಾನೆ ಬರಿದು ಮಾಡ್ಕೊಂಡ ಅಂತ ಹೇಳಿ ಫಿಲಿಪ್ಪ 2ನೇ ಅಧ್ಯಾಯದಲ್ಲಿ ಹೇಳ್ತದೆ, ಹಿ ಎಂಪ್ಟಿಡ್ ಎವ್ರಿಥಿಂಗ್. ಆತನು ತನ್ನಂತಾನೆ ಶೂನ್ಯ ಮಾಡಿಕೊಂಡ ಅಂತ ಹೇಳಿ. ಯಾಕೆ ಗೊತ್ತಾ? ಹಿ ಲವ್ಸ್ ಅಸ್ ಸೋ ಮಚ್. ಆತನು ನಮ್ಮನ್ನು ಅಷ್ಟು ಆಳವಾಗಿ ಪ್ರೀತಿ ಮಾಡ್ತಾನೆ. ಹಲಲೂಯ. ಯಾವಾಗ ಈ ಸಂಗತಿ ನೀವು ಅರ್ಥ ಮಾಡ್ಕೋತೀರಿ, ಹಲಲೂಯ, ನೀವು ಬೇರೆ ಎಲ್ಲೂ ನಿಮ್ಮ ಬೆಲೆಯನ್ನು ಹುಡುಕಂಗೆ ಇಲ್ಲ. ನೀವು ನಿಮ್ಮ ಹಣ ಇರ್ಲಿ, ಹಣ ಇಲ್ಲದೆ ಇರ್ಲಿ, ಬಟ್ಟೆ ಇರ್ಲಿ, ಊಟ ಇರ್ಲಿ, ನನಗಾಗಿ ಯೇಸು ಆ ಬೆಲೆಯನ್ನು ಕೊಟ್ಟಿದ್ದಾನೆ. ಹಲಲೂಯ. ಯಾರಿಗೆ ತಮ್ಮ ಬೆಲೆ ಏನು ಅಂತ ಗೊತ್ತು, ಅವರೇ ಇನ್ನೊಬ್ಬರಿಗೆ ಬೆಲೆ ಕೊಡಕ್ಕೆ ಸಾಧ್ಯ. ಹಲಲೂಯ. ಯಾರಿಗೆ ತಮ್ಮ ಬೆಲೆ ಏನು, ಅವರ ಒಂದು ಆನರ್ ಏನು ಅಂತ ಗೊತ್ತಾಯ್ತಂದ್ರೆ ಇನ್ನೊಬ್ಬರಿಗೆ ಆನರ್ ಕೊಡಕ್ಕೆ ಸಾಧ್ಯ. ಹಲಲೂಯ. ಅದಕ್ಕೆ ಪರಲೋಕ ಆತನು ಬೆತ್ತಲೆಯಾಗಿ ನೇತಾಡುವಾಗ ಬೈಬಲ್ ಹೇಳ್ತದೆ, ಪರದ ಮೇಲಿನಿಂದ ಕೆಳಗೆ ಹರಿಯಲ್ಪಟ್ಟಿತಂತೆ. ಎಂಟೈರ್ ಕ್ರಿಯೇಷನ್ ಅಲ್ಲೋಲ ಕಲ್ಲೋಲ ಆಯ್ತು. ಇಡೀ ಸೃಷ್ಟಿನೇ ನೋಡಕ್ಕಾಗ್ಲಿಲ್ಲಂತೆ ಸೃಷ್ಟಿಕರ್ತನಿಗೆ. ಹಲಲೂಯ. ಯಾರಿಗಾಗಿ? ನನಗಾಗಿ. ಹಲಲೂಯ. ನನಗಾಗಿ. ಯಾರೋ ಒಬ್ಬ ಸೇವಕರು ಹೀಗೆ ಹೇಳಿದ್ರೆ ಅಂದ್ರೆ, ಈ ಭೂಮಿ ಮೇಲೆ ಕೇವಲ ಒಬ್ಬ ವ್ಯಕ್ತಿ ಇದ್ರೂ ಕೂಡ ಯೇಸು ಆ ಒಬ್ಬ ವ್ಯಕ್ತಿಗಾಗಿ ಬಂದು ಪ್ರಾಣ ಕೊಡ್ತಾ ಇದ್ದಂತೆ. ಹಲಲೂಯ. ಯಾವಾಗ ಇದನ್ನ ಅರ್ಥ ಮಾಡ್ಕೋತೀರಿ ನೀವು? ಯೇಸು ನನಗಾಗಿ ಈ ಬೆಲೆಯನ್ನು ಕೊಟ್ಟಿದ್ದಾನೆ. ಹಲಲೂಯ, ಹಲಲೂಯ. ಇಮ್ಯಾಜಿನ್ ಮಾಡ್ರಿ, ಯೇಸು ಇಲ್ಲ ಅಂತಂದ್ರೆ ನಮ್ಮ ಜೀವಿತ ಹೇಗಿರ್ತಾ ಇತ್ತು? ಇವತ್ತು ನಿನ್ನ ಜೀವಿತದಲ್ಲಿ ಯೇಸು ಇಲ್ಲ ಅಂದ್ರೆ ಮೊಟ್ಟ ಮೊದಲನೇದಾಗಿ ನಿನ್ನಲ್ಲಿ ಸಮಾಧಾನನೇ ಇರ್ತಾ ಇರಲಿಲ್ಲ. ಹಲಲೂಯ, ಹಲಲೂಯ. ಅದಕ್ಕೆ ಒಬ್ಬ ಸ್ತ್ರೀ ಬರ್ತಾಳೆ ಬಾವಿ ಹತ್ರ, ಅಮ್ಮ ನನಗೆ ನೀರಡಿಕೆ ಆಗಿದೆ ಕೊಡು ಅಂತ ಹೇಳ್ತಾರೆ ಯೇಸು ಸ್ವಾಮಿ. ಆಗ ಹೇಳ್ತಾಳೆ ಅವಳು, ನೀವು ಯಹೂದ್ಯರು, ನಾವು ಸಾಮಾರ್ಯದವರು, ನಮಗೂ ನಿಮಗೂ ಏನದು ಸಂಬಂಧ? ನಮಗೂ ನಿಮಗೂ ಮಾತಾಡಂಗಿಲ್ಲ. ಯಾಕಂದ್ರೆ ನೀವು ಹೈ ಇರೋರು, ನಾವು ಲೋ ಇರೋರು. ನನ್ನ ಹತ್ರ ಹೇಗೆ ನೀನು ನೀರ್ ಕೇಳಕ್ಕೆ ಸಾಧ್ಯ ಅಂತ ಹೇಳುವಾಗ ಯೋಹನ ಬರೆದ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ಸ್ವಾಮಿ ಹೇಳ್ತಾರೆ ಏನಂದ್ರೆ, ನಾನ್ ನೀರ್ ಕೇಳುವವರು ಯಾರು ಅಂತ ನಿನಗೆ ಗೊತ್ತಾಯ್ತು ಅಂತಂದ್ರೆ ನೀನು ನೀರೆಲ್ಲ ಬಾವಿನೇ ಕೊಟ್ಬಿಡ್ತಿ, ನಿನಗೆ ಜೀವಕರವಾದ ನೀರನ್ನು ಕೊಡ್ತೀನಿ ಅಂತ ಹೇಳಿದಾಗ ಆ ಸ್ತ್ರೀ ಹೇಳ್ತಾಳೆ, ಸ್ವಾಮಿ ಆ ನೀರು ಕೊಡು ನನಗೆ. ಹೋಗಿ ನಿನ್ನ ಗಂಡನನ್ನು ಕರ್ಕೊಂಡ್ ಬಾ ಅಂತಾಳೆ. ಜೀಸಸ್ ಕರ್ಕೊಂಡ್ ಬಾ ಅಂತಾರೆ. ಜೀಸಸ್ ಅವಳು ಏನಂತ ಗೊತ್ತಾ? ನನಗೆ ಯಾರು ಗಂಡನಿಲ್ಲ. ಆಗ ಯೇಸು ಸ್ವಾಮಿ ಹೇಳ್ತಾರೆ ಏನ್ ಗೊತ್ತಾ? ಹೌದು, ನೀನು ಕರೆಕ್ಟ್ ಸತ್ಯ ಹೇಳಿದೀನಿ. ಆಲ್ರೆಡಿ 5 ಗಂಡಂದ್ರಿದ್ರು, ಅವರನ್ನು ಬಿಟ್ಬಿಟ್ಟಿದೀನಿ, ಈಗ 6ನೇ ವ್ಯಕ್ತಿ ಜೊತೆ ಇದ್ದಿದ್ದೀನಿ. ಅವಳಿಗೆ ಶಾಕ್ ಆಗ್ತದೆ. ಅವಳಿಗೆ ಗೊತ್ತಾಯ್ತು ಅವಳ ಬೆಲೆ ಏನಂತ ಹೇಳಿ. ಅವಳ ಬೆಲೆ ಎಲ್ಲಿ ಹುಡುಕ್ತಾ ಇದ್ರು ಗೊತ್ತಾ? ಸಂಬಂಧದಲ್ಲಿ, ಮದುವೆಯಲ್ಲಿ, ಸೆಕ್ಸ್ ಅಲ್ಲಿ, ಅದರಲ್ಲಿ ಆ ಬೆಲೆಯನ್ನು ಹುಡುಕ್ತಾ ಇದ್ಳು. ಆದ್ರೆ ಈ ಸ್ವಾಮಿ ಹೇಳ್ತಾ ಇದ್ದಾರೆ, ನಾನು ಕೊಡುವಂತ ನೀರು ನೀನು ಕುಡಿದ್ರೆ ನಿನಗೆ ಎಂದಿಗೂ ನೀರಡಿಕೆನೆ ಆಗುವುದಿಲ್ಲ. ಸತ್ಯವೇದ ಹೇಳ್ತದೆ, ಆ ಸ್ತ್ರೀಗೆ ಯೇಸು ಸ್ವಾಮಿ ಪವಿತ್ರಾತ್ಮ ಕೊಡೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ, ಹೋಲಿ ಸ್ಪಿರಿಟ್ ಕೊಡೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಎಂತ ಸ್ತ್ರೀ! ಇಡೀ ಊರೇ ಆಕೆಗೆ ರಿಜೆಕ್ಟ್ ಮಾಡಿದೆ. ಅವಳ ಹೆಸರಲ್ಲಿ ಇಲ್ಲ ಅವಳಿಗೆ. ಆ ಸ್ತ್ರೀಯನ್ನು ನೋಡಿದ್ರೆ ಎಂತೆಂತ ಶಬ್ದಗಳು ಯೂಸ್ ಮಾಡ್ತಾರೆ ಜನಗಳು ಅಂತವ್ರಿಗೆಲ್ಲ. ಬಟ್ ಯೇಸು ಸ್ವಾಮಿ ಏನ್ ಹೇಳ್ತಾ ಇದ್ದಾರೆ ಗೊತ್ತಾ? ನಾನು ನಿನಗೆ ಜೀವದ ಜಲವನ್ನು ಕೊಡುತ್ತೇನೆ, ಅಂದ್ರೆ ಪವಿತ್ರಾತ್ಮನನ್ನು ಕೊಡುತ್ತೇನೆ, ಅಂದ್ರೆ ನಾನೇ ನಿನ್ನ ಒಳಗಡೆ ಬರಕ್ಕೆ ಸಿದ್ಧನಾಗಿದ್ದೀನಿ ಅಂತ ಹೇಳ್ತಾ ಇದ್ದಾರೆ.
ಹಲ್ಲೆಲೂಯ. ಎಂತ ಸ್ತ್ರೀಗೆ? ಅಂತ ಸ್ತ್ರೀ. ಆ ಸ್ತ್ರೀ ಹೋಗಿ ಇಡೀ ಊರ್ ಜನಗೆಲ್ಲ ಹೇಳ್ತಾ ಇದ್ದಾಳೆ. ಅವಳು ಏನ್ ಹೇಳ್ತಾ ಇದ್ದಾಳೆ ಗೊತ್ತಾ? ನಾನು ಮಾಡುವುದು ಎಲ್ಲ ಒಬ್ಬ ವ್ಯಕ್ತಿ ಹೇಳಿದಾನೆ, ಮೇ ಬಿ ಆತನೇ ಮಸ್ಸಾಯನ್ ಇರ್ಬೋದೇನೋ, ಬಂದು ನೋಡ್ರಿ ಅಂತ ಹೇಳ್ತಾ ಇದ್ದಾಳೆ. ಈ ವ್ಯಭಿಚಾರ ಸ್ತ್ರೀ ಎಂಟೈರ್ ಹಳ್ಳಿ ಪಟ್ಟಣವನ್ನು ಯೇಸುವಿಗೆ ನಡೆಸ್ತಾಳೆ. ಹಲ್ಲೆಲೂಯ. ನೀವು ಸ್ತ್ರೀಯರು ಸಾಮಾನ್ಯರಲ್ಲ, ನೀವು ಹಳ್ಳಿಯನ್ನು ಬದಲಾವಣೆ ಮಾಡುವಂತ ಸಾಮರ್ಥ್ಯ ದೇವರು ನಿಮ್ಮಲ್ಲಿ ಇಟ್ಟಿದ್ದಾರೆ. ಹಲ್ಲೆಲೂಯ. ನಿಮ್ಮ ಸಂಬಂಧಿಕರನ್ನು ಬದಲಾವಣೆ ಮಾಡುವಂತ ಸಾಮರ್ಥ್ಯ ನಿಮ್ಮಲ್ಲಿ ಇಟ್ಟಿದ್ದಾರೆ. ಅಂತ ಬೆಲೆ ಇದೆ. ಇವಾಗ ನಿಮ್ಮ ಸಂಬಂಧಿಕರು ಬೆಲೆ ಕೊಡ್ತಾ ಇಲ್ಲೇನೋ, ಯಾವಾಗ ಯೇಸುವಿನೊಟ್ಟಿಗೆ ನಿಮ್ಮ ಭೇಟಿ ಆಗ್ತದೋ ಆಗ ನಿಮ್ಮ ಜೀವಿತದಲ್ಲಿ ಬದಲಾವಣೆ ಬರ್ತದೆ. ಹಲ್ಲೆಲೂಯ, ಹಲ್ಲೆಲೂಯ. ಅಂತ ಸ್ತ್ರೀಯನ್ನು ಯೇಸು ಉಪಯೋಗ ಮಾಡ್ತಾ ಇದ್ದಾರೆ. ಆ ಬೆಲೆಯನ್ನು ಕೊಡುವುದಕ್ಕಾಗಿ ಯೇಸು ಬಂದ್ರು. ಹಲ್ಲೆಲೂಯ. ಒಬ್ಬ ವ್ಯಕ್ತಿ ಬರ್ತಾನೆ, ಕುಷ್ಠ ಹತ್ತಿದೆ ಆತನಿಗೆ, ಊರಿಂದ ಆಚೆ ಹಾಕಿದ್ದಾರೆ. ಅವಾಗೆಲ್ಲ ಕುಷ್ಠದವರೆಲ್ಲ ಒಳಗಡೆ ಬರಪ್ಲೇ ಇಲ್ಲ ಏರಿಯಾದಲ್ಲಿ, ಅವರೆಲ್ಲ ಹೊರಗಡೆ ಇರ್ಬೇಕು. ಅವ್ರು ಯಾಕೆ? ಆ ಕುಷ್ಠ ರೋಗ ನಮಗೂ ಬಂದ್ಬಿಡ್ತದ ಅಂತ ಹೇಳಿ ಆತನು ಹೆದರ್ಕೊಂಡು ಬರ್ತಾ ಇದ್ದಾನೆ ಯೇಸು ಸ್ವಾಮಿ ಹತ್ರ. ಸ್ವಾಮಿ, ನಿನಗೆ ಮನಸ್ ಇದ್ದರೆ ನನಗೆ ಸ್ವಸ್ಥ ಮಾಡಬಲ್ಲೆ. ಯೇಸು ಹಾಗೆ ಹೇಳ್ಬೋದಾಗಿತ್ತು, ಹೋಗು ಸ್ವಸ್ಥ ಆಗು ಅಂತ ಹೇಳಿ. ಬಟ್ ಬೈಬಲ್ ಹೇಳ್ತದೆ, ಹೋಗಿ ಯೇಸು ಮುಟ್ಟಿದ ಅಂತೆ. ಹಲ್ಲೆಲೂಯ. ಏನಂತೆ? ಕೈ ಕೊಡು. ಯೇಸು ಹೋಗಿ ಮುಟ್ಟಿದ ಅಂತೆ ಸ್ವಸ್ಥವಾಗಿ. ಯಾಕಂದ್ರೆ ಕುಷ್ಠರನ್ನು ಯಾರು ಕೂಡ ಮುಟ್ತಾ ಇರ್ಲಿಲ್ಲ, ದೂರ ಇಡ್ತಿರು. ಕುಷ್ಠ ಅಂದ್ರೆ ಇಷ್ಟು ದೂರ ಹೋಗ್ತಾ ಇದ್ರು. ಬಟ್ ಯೇಸು ಹೇಳ್ತಾ ಇದ್ದಾರೆ, ನನಗೆ ಮನಸ್ಸುಂಟು, ಸ್ವಸ್ಥ ಆಗು. ಹಲ್ಲೆಲೂಯ. ಯಾಕಂದ್ರೆ ಕುಷ್ಠ ಎಂಬ ಹೊಲದ ರೋಗದಲ್ಲಿ ಒಂದು ನಿಧಿ ಒಳಗಡೆ ಇದೆ. ಹಲ್ಲೆಲೂಯ, ಹಲ್ಲೆಲೂಯ. ಯೇಸು ಮಾನವ ಕುಲಕ್ಕೆ ಅವರ ಬೆಲೆ ಏನು ಅಂತ ಕೊಡುವುದಕ್ಕಾಗಿ ಬಂದ. ಹಲ್ಲೆಲೂಯ. ಶಿಲುಬೆ ಮೇಲೆ ಆತ ನೇತಾಡ್ತಾ ಇದ್ದಾನೆ ಬೆತ್ತಲೆ ಆಗಿ. ಹೇಳ್ತದೆ ಯೇಸು ಸ್ವಾಮಿ ಅಲ್ಲಿ ಶಿಲುಬೆ ಮೇಲೆ ಹೇಳ್ತಾ ಇದ್ದಾರೆ, ತೀರಿತು ಎಂಬುದಾಗಿ. ಇಟ್ ಇಸ್ ಫಿನಿಶ್ಡ್. ಅಂದ್ರೆ ಯೇಸುವಿನ ಬಟ್ಟೆ ಎಷ್ಟು ವ್ಯಾಲ್ಯೂಬಲ್ ಆಗಿತ್ತು ಗೊತ್ತಾ? ಬಟ್ಟೆ ಅಂದ್ರೆ ಏನ್ ನಮಗೆ ಆನರ್ ಕೊಡ್ತದಲ್ಲ, ಬಟ್ಟೆ ನಮ್ಮ ಮಾನವನು ಮುಸ್ತದೆ. ಬಟ್ಟೆ ಹಾಕೊಳ್ಳೋದು ಎದಕ್ಕೆ? ನಮ್ಮ ಮಾನವನು ಕಾಪಾಡಿಕೊಳ್ಳುವುದಕ್ಕಾಗಿ. ಬಟ್ ಯೇಸು ಸ್ವಾಮಿ ಶಿಲುಬೆ ಮೇಲೆ ಇರುವಾಗ ಆತನ ಬಟ್ಟೆ ಕೂಡ ತೆಗೆದುಕೊಂಡ್ರಂತೆ. ಹಲ್ಲೆಲೂಯ. ಆ ಬಟ್ಟೆ ಹರಿಲಿಲ್ಲ ಅವರು. ಆ ಬಟ್ಟೆ ಇಷ್ಟು ಕಾಸ್ಟ್ಲಿ ಆಗಿತ್ತು ಅಂದ್ರೆ ಚೀಟಿ ಹಾಕ್ತಾ ಇದ್ರಂತೆ, ಯಾರಿಗೆ ಹೆಸರು ಬರ್ತದ ಬಟ್ಟೆ ತಗೊಂಡ್ಬಿಡೋಣ ಅಂತ ಹೇಳಿ. ಅಷ್ಟು ವ್ಯಾಲ್ಯೂಬಲ್ ಆಗಿತ್ತು ಯೇಸು ಸ್ವಾಮಿಯ ಬಟ್ಟೆ. ಅದು ಕೂಡ ಆತನ ಏನ್ ಮಾಡ್ತಾ ಇದ್ದಾನೆ? ಬಿಟ್ಕೊಡ್ತಾ ಇದ್ದಾನೆ. ಯಾಕೆ ಗೊತ್ತಾ? 2025ನೇ ವರ್ಷದಲ್ಲಿ ಈ ನನ್ನ ಮಕ್ಕಳು ಹೀಗೆ ಕುತ್ಕೋಬೇಕಂತ ಹೇಳಿ. ಹಾಲಲ್ಲಿ ಈ 2025ನೇ ವರ್ಷದಲ್ಲಿ ಭೀಮಾಶಂಕರ್ ಸಭೆಯಲ್ಲಿ ಕೂಡ್ಬೇಕೆಂಬುದಾಗಿ, ದಯಾನಂದ್ ಬ್ರದರ್ ಸಭೆಯಲ್ಲಿ ಕೂಡ್ಬೇಕೆಂಬುದಾಗಿ, ಸಿಸ್ಟರ್ಸ್ಗಳು ನನ್ನನ್ನು ಆರಾಧಿಸಬೇಕೆಂಬುದಾಗಿ, ಆಗ ಆತನ ಮಾನವನು ಎಲ್ಲವನ್ನೂ ಕೊಟ್ಬಿಟ್ಟ ಅಂತ ಹೇಳಿ. ಹಲ್ಲೆಲೂಯ, ಹಲ್ಲೆಲೂಯ. ನಮ್ಮ ಬೆಲೆ ಯಾರು ಕೂಡ ಕಟ್ಟಕ್ಕಾಗಲ್ಲ. ಅದಕ್ಕೆ ಯೇಸು ಸ್ವಾಮಿ ಒಂದು ವಾಕ್ಯ ಹೇಳ್ತಾರೆ, ಇಡೀ ಲೋಕವೆಲ್ಲ ಮನುಷ್ಯ ಸಂಪಾದಿಸಿಕೊಂಡು ತನ್ನ ಪ್ರಾಣವನ್ನು ನಷ್ಟಪಡಿಸಿಕೊಂಡ್ರೆ ಅವನಿಗೇನ್ ಪ್ರಯೋಜನ ಅಂತ ಹೇಳಿ. ಹಲ್ಲೆಲೂಯ. ನಿನ್ನ ಬೆಲೆ ಎಲ್ಲಿ ಗೊತ್ತಾಗ್ತದ ಗೊತ್ತಾ? ನಿನ್ನ ಸೃಷ್ಟಿಕರ್ತನಿ ಯಾರು ಎಂಬುದಾಗಿ ನಿನಗೆ ಗೊತ್ತಾದಾಗ. ಹಲ್ಲೆಲೂಯ. ನಿನ್ನ ಬೆಲೆ ಹೇಗೆ ಗೊತ್ತಾಗ್ತದ ಗೊತ್ತಾ? ಟು ಹೂಮ್ ಯು ಬಿಲಾಂಗ್. ನಿನ್ನ ಜೊತೆ ಯಾರಿದ್ದಾರೆ, ನೀನು ಯಾರಿಗೆ ಪಟ್ಟವನಾಗಿದ್ದಿ, ಅದರ ಮೇಲೆ ನಿನ್ನ ಬೆಲೆ ಇದೆ. ಹಲ್ಲೆಲೂಯ. ಅದಕ್ಕೆ ದೇವ ದೂತರು ನೋಡ್ತಾ ಇದ್ದಾರೆ, ಅವರಿಗೆ ಸುವಾರ್ತೆ ಸಾರಕ್ಕಾಗಂಗಿಲ್ಲ, ಅವ್ರಿಗೆ ಕಾರ್ಯ ಮಾಡಕ್ಕಾಗಂಗಿಲ್ಲ. ಯೇಸು ಸ್ವಾಮಿ ನಮಗಾಗಿ ನಿಮಗಾಗಿ ಮಾಡ್ರಿ ಅಂತ ಕೊಟ್ಟಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕೆ ಮರಿಯಳ ಹತ್ರ ಬಂದು ಹೇಳ್ತಾ ಇದ್ದಾರೆ ಅಂದ್ರೆ, ಯು ಹೈಲಿ ಫೇವರ್ಡ್ ವುಮನ್, ನೀನು ದೇವರ ದಯೆಯನ್ನು ಹೊಂದಿದವಳು. ಹಲ್ಲೆಲೂಯ. ನೀವೆಲ್ಲರೂ ದೇವರ ದಯೆಯನ್ನು ಹೊಂದಿದವರಾಗಿದ್ದೀರಿ. ಹಲ್ಲೆಲೂಯ. ಹೇಳ್ರಿ, ನಾನು ದೇವರ ದಯೆಯನ್ನು ಹೊಂದಿದವನಾಗಿದ್ದೇನೆ. ಗಟ್ಟಿಯಾಗಿ ಹೇಳ್ರಿ, ನಾನು ದೇವರ ದಯೆಯನ್ನು ಹೊಂದಿದ್ದೇನೆ. ಹಲ್ಲೆಲೂಯ. ಅದಕ್ಕೆ ಮನುಷ್ಯರು ಬೆಲೆ ಕೊಡ್ತಾರೋ ಅದು ಕೊಡ್ತಾರೋ ತಲೆ ಕೆಡಿಸ್ಕೋಬೇಡ್ರಿ. ನಿಮಗಾಗಿ ಯೇಸು ಬೆಲೆ ಕೊಟ್ಟಿದ್ದಾನೆ. ಹಲ್ಲೆಲೂಯ. ನಿಮ್ಮ ನಿಧಿಯಾಗಿ ನೋಡ್ತಾ ಇದ್ದಾನೆ. ಹಲ್ಲೆಲೂಯ. ಅದಕ್ಕೆ ನಾವು ಯೇಸುವನ್ನು ನಂಬಿದಾಗ ಯೇಸು ಏನ್ ಹೇಳ್ತಾರೆ ಗೊತ್ತಾ? ನಿನ್ನ ಸ್ವಲ್ಪ ಭಾಗ ಕೊಡು ಅಂತ ಹೇಳ್ತಾ ಇಲ್ಲ, ಐ ವಾಂಟ್ ಎವ್ರಿಥಿಂಗ್.
ಹಲ್ಲೆಲೂಯಾ. ಯೇಸು ಎಲ್ಲ ಕೊಟ್ಟಿದ್ದಾರಲ್ಲ, ಹಾಗೆ ನಮ್ಮ ಎಲ್ಲವನ್ನು ಆತನ ಬಯಸ್ತಾನೆ. ಹಲ್ಲೆಲೂಯಾ. ಸೊ ಗಂಡ ಬೆಲೆ ಕೊಡ್ಲಿಲ್ಲ, ಹೆಂಡತಿ ಬೆಲೆ ಕೊಡ್ಲಿಲ್ಲ, ಆಜು ಬಾಜುದವ್ರ ಬೆಲೆ ಕೊಡ್ಲಿಲ್ಲ, ತಲೆ ಕೆಡಿಸ್ಕೋಬೇಡ್ರಿ. ಹಲ್ಲೆಲೂಯಾ. ಯಾಕೆ ಗೊತ್ತಾ? ನನ್ನ ಬೆಲೆ ಮನುಷ್ಯರಲ್ಲಿ ಇಲ್ಲ, ನನ್ನ ಬೆಲೆ ನನ್ನ ದೇವರಲ್ಲಿದೆ. ಹಲ್ಲೆಲೂಯಾ. ನನ್ನ ಬೆಲೆ ಅದು ಯೇಸು ಏನ್ ಮಾಡಿದಾನೆ ಎಂಬುದಾಗಿ ಗೊತ್ತಿದೆ. ಆ ಬೆಲೆ ಗೊತ್ತಿರುವುದಕ್ಕಾಗಿಯೇ ಇವತ್ತು ನಾನು ಇದು ಮಾಡುವುದಕ್ಕೆ ಸಾಧ್ಯ ಆಗ್ತದೆ. ಹಲ್ಲೆಲೂಯಾ. ಯಾರಿಗೆ ದೇವರು ಏನ್ ಬೆಲೆ ಕೊಟ್ಟಿದ್ದಾನೋ ಅಂತ ಗೊತ್ತಿಲ್ಲ, ಅವ್ರು ಬೆಲೆ ಕೊಡಕ್ ಆಗಂಗಿಲ್ಲ. ಹಲ್ಲೆಲೂಯಾ. ಹಿ ಎಂಪ್ಟಿಡ್ ಹಿಮ್ಸೆಲ್ಫ್. ಆತನ್ ಬರಿದು ಮಾಡ್ಕೊಂಡ ಅಂತ ಹೇಳಿ. ಹಲ್ಲೆಲೂಯಾ. ಖಾಲಿ ಮಾಡ್ಕೊಂಡ ಅಂತ ಹೇಳಿ, ಎವ್ರಿಥಿಂಗ್ ಖಾಲಿ ಮಾಡ್ಕೊಂಡ. ಹಲ್ಲೆಲೂಯಾ. ಒಂದು ದಿನ ನಾನು ಕೂಡ ನನ್ನ ಅಕೌಂಟ್ ಎಲ್ಲ ಖಾಲಿ ಮಾಡ್ಬಿಡ್ಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾವಾಗ ಗೊತ್ತಾ ಇದು ಗೊತ್ತಾದಾಗ? ಯಾಕೆ ಗೊತ್ತಾ? ಅದು ನಿಧಿ 5,000 ಕೋಟಿ ದೊಡ್ಡದ, 20 ಕೋಟಿ ದೊಡ್ಡದ? 20 ಕೋಟಿ ಕೊಡಕ್ ಏನ್ ಮಾಡ್ತೀವಿ ನಾವು? ಸಂತೋಷವಾಗಿ ಹೋಗ್ತೀವಿ. ಮತ್ ಬೇರೆಯೊಬ್ರೇನೋ ಕೇಳ್ತೀವಿ, ಕೊಡು ಕೊಡು, ಇನ್ವೆಸ್ಟ್ಮೆಂಟ್ ಮಾಡಿಲ್ಲ ಅಂತ ಹೇಳಿ. ಹಲ್ಲೆಲೂಯಾ. ಅದಕ್ಕೆ ದೇವರ ರಾಜ್ಯ ಒಂದು ಭೂಮಿ ಆಗಿದೆ. ಏನಾಗಿದೆ? ದೇವರ ರಾಜ್ಯ ಒಂದು ಭೂಮಿ ಆಗಿದೆ. ಆತ್ಮಗಳನ್ನ ಗೆಲ್ಲುವಾಗ ನಾವು ಟ್ರೆಷರ್ ನೋಡ್ರಿ, ನಿಧಿ ಕೆಲವ್ರು ಹುಡ್ಕಾಡ್ಕೊಂಡು ಹೋಗ್ತಾರೆ. ಚಂದ್ರಬ್ರದರ್ ಇದಾರೆ ಇಲ್ಲಿ? ಇಲ್ಲ. ಅವ್ರು ಹೇಳ್ತಾ ಇದಾರೆ ಕತೆ. ಏನ್ ಹೇಳ್ತಿದಾರೆ ಗೊತ್ತಾ? ಬ್ರದರ್, ನಿಧಿ ಹುಡುಕಾಡ್ಕೊಂಡು ಅಲ್ಲಿ ಇಲ್ಲಿ ತಿರುಗಾಡ್ತಿದ್ರು, ಅಲ್ಲಿ ಹೋಗ್ತಿದ್ವಿ, ಇಲ್ಲಿ ಹೋಗ್ತಿದ್ವಿ, ಅದು ಬಲಿ ಕೊಡ್ಬೇಕು, ಇದು ಬಲಿ ಕೊಡ್ಬೇಕು, ಎಲ್ಲೆಲ್ಲೋ ಹೋಗಿದೀವಿ ಅಂತ ಕತೆ ಹೇಳ್ತಿರೋ ಅವ್ರು. ನಿಧಿ ಹುಡ್ಕಾಡ್ಕೊಂಡು ನಿಧಿ ಸಿಗ್ತಿರ್ಲಿಲ್ಲ, ಇದ್ದಿದ್ದೆಲ್ಲ ಸಾಲ ಮಾಡ್ಕೊಂಡು ಹಾಳಾಗ್ಬಿಡ್ತಿದ್ವಿ. ಹಲ್ಲೆಲೂಯಾ. ದೇವರ ದೃಷ್ಟಿಯಲ್ಲಿ ಒಂದೊಂದು ಆತ್ಮ ಒಂದು ನಿಧಿಯಾಗಿದೆ. ಹಲ್ಲೆಲೂಯಾ. ಇವಾಗ ನಿಮ್ಮ ಅಕ್ಕಪಕ್ಕದ ಸಾಧಾರಣವಾಗಿ ಕಾಣಿಸ್ಬೋದು ಅವ್ರು. ಹಲ್ಲೆಲೂಯಾ. ಆರ್ಯನ್ ಏನು ಇಲ್ದವನಂಗೆ ಕಾಣಿಸ್ಬೋದು ಇವಾಗ. ಶಂಕರ್ ಏನೂ ಇಲ್ಲ ಅನ್ನೋಂಗೆ ಕಾಣಿಸ್ಬೋದು ಇವಾಗ. ಹಲ್ಲೆಲೂಯಾ. ಪವಿತ್ರ ಏನೂ ಇಲ್ಲ ಅಂತ ಕಾಣಿಸ್ಬೋದು, ಇಷ್ಟೇ ಅಂತ ಅನಿಸ್ಬೋದು. ಒಂದು ಸಲ ಅವಳ ಬೆಲೆ ಏನು, ಇವರ ಬೆಲೆ ಏನು ಮಾಡಿದರೆ ಯೇಸು ಅಂತ ಗೊತ್ತಾಯ್ತು ಅಂದ್ರೆ ಅವಾಗ ಅವ್ರ ಬೆಲೆನೇ ಚೇಂಜ್ ಆಗ್ಬಿಡ್ತದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದಕ್ಕೆ ಬೈಬಲ್ ಹೇಳುತ್ತದೆ, ಆತನು ಶಾಶ್ವತವಾದ ಪ್ರೀತಿಯಿಂದ ನಮ್ಮನ್ನು ಸೆಳೆದುಕೊಂಡಿದ್ದಾನೆ. ನೀತಿವಂತರಿಗೆ ಯಾರಾದರೂ ಬರ್ತಾರೆ, ಆದ್ರೆ ಪಾಪಿಗಳಿಗಾಗಿ ಯೇಸು ಬಂದಿದ್ದಾನೆ. ಆ ಪಾಪಿಗಳಲ್ಲಿ ನಾವು ನೀವು ಕೂಡ ಇದ್ದೀವಿ. ಹಲ್ಲೆಲೂಯಾ. ನಾ ಪಾಪನೇ ಮಾಡಿಲ್ಲಲ್ರಿ, ನಾನು ಪಾಪಿ ಅಲ್ಲ, ನಾನು ಯಾಕೆ ಪಾಪಿ ಅಂತ ಯಾರು ಹೇಳ್ತಾರಲ್ಲ ಅವರೇ ಎಲ್ಲರಿಗಿಂತ ದೊಡ್ಡ ಪಾಪಿ. ಹಲ್ಲೆಲೂಯಾ. ಕೆಲವರು ಒಪ್ಕೊಳಂಗಿಲ್ಲ ನಾನು ಪಾಪಿ ಅಂದ್ರೆ. ಬೈಬಲ್ ಹೇಳುತ್ತದೆ ನೀನು ಪಾಪಿ. ನಾವ್ ಅನ್ಕೋತೀವಿ ನಾ ಅವರಷ್ಟು ಪಾಪ ಮಾಡಿಲ್ಲ, ನಾ ಇವರಷ್ಟು ಪಾಪ ಮಾಡಿಲ್ಲ. ಯಾವಾಗಿದು ತಲೆಗೆ ಬರ್ತದೋ ನಾನ್ ಪಾಪಿ, ನನ್ನ ಪಾಪದಿಂದ ದೇವರು ಬಿಡಿಸಿ ನನಗೆ ಸೇಂಟ್ ಆಗಿ ಮಾಡಿದ್ದಾರೆ. ಅದಕ್ಕೆ ಸತ್ಯವೇದದಲ್ಲಿ ಏನಂದ್ರೆ ಅಪೊಸ್ತಲ ಕೃತ್ಯ ಆದ ನಂತರ ನೀವು ಎಲ್ಲೆಲ್ಲಿ ಓದ್ತಿರಲ್ಲ ಅಲ್ಲಿ ಬರೆಯಲ್ಪಟ್ಟಿದೆ ಸಂತರಿಗೆ 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 ಅಂತ ಹೇಳಿ, ಸೇಂಟ್ಸ್ 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 ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ. ಯೇಸು ಬಂದಿದ್ದು ನಿಮಗೆ ಬೆಲೆಯನ್ನು ಕೊಡುವುದಕ್ಕಾಗಿ, ಆ ಟ್ರೆಷರ್ ಅನ್ನು ಕೊಡುವುದಕ್ಕಾಗಿ. ಹಲ್ಲೆಲೂಯಾ. ಅದಕ್ಕೆ ಬೈಬಲ್ ಹೇಳ್ತದೆ, ನಮ್ಮ ಶರೀರ ಏನಿದೆ ಗೊತ್ತಾ? ಆತನ ಆಲಯ ಅಂತೆ. ಕೇಳಿಸ್ಕೊಡ್ರಿ, ನಮ್ಮ ಶರೀರ ಏನಿದೆ? ಆತನ ಆಲಯ. ಆತನ ಆಲಯ ಅಂದ್ರೆ ಪರಲೋಕದಲ್ಲಿ ಒಂದು ಸಿಂಹಾಸನ ಇದೆ. ಯೇಸು ಸ್ವಾಮಿ ತಂದೆ ಪರಿಶುದ್ಧಾತ್ಮನ ಸಿಂಹಾಸನದಲ್ಲಿ ಕೂತ್ಕೊಂಡಿದ್ದಾರೆ. ಅವರ ಸುತ್ತಮುತ್ತಲು ಎಷ್ಟು ಜನ ಇದಾರಂತೆ? 24 ಜನರಿದ್ದಾರೆ. 24 ಜನರು ತಮ್ಮ ಕಿರೀಟವನ್ನು ಮೇಲೆ ಇಡ್ತಾ ಇದ್ದಾರೆ, ಕೆಳಗಡೆ ಇಡ್ತಾ ಇದ್ದಾರೆ ದೇವರ ಸಿಂಹಾಸನ ಎದುರುಗಡೆ. ಇದು ನಮ್ಮ ಸಿಂಹಾಸನ. ಇಲ್ಲಿ ಬೋನ್ಸ್ಗಳಿದಾವ, ರಿಬ್ಸ್ ಇದಾವ. ಎಷ್ಟಿದಾವ ಗೊತ್ತಾ ಇವು ರಿಬ್ಸ್? 24 ಇದಾವ. ಈ ಕಡೆ 12, ಈ ಕಡೆ 12. ಈ ರಿಬ್ಸ್ಗಳ ಒಳಗಡೆ ಏನಿದೆ? ಹೃದಯ ಇದೆ. ಹಲ್ಲೆಲೂಯಾ. ಈ ಹೃದಯದಲ್ಲಿಯೇ ಯೇಸು ಬಂದು ಕೂಡ್ಬೇಕೆಂಬುದಾಗಿ ಬಯಸ್ತಾನೆ. ಯಾಕೆ? ಈ 12 ಪ್ರೊಟೆಕ್ಟ್ ಮಾಡ್ತಾ ಇದ್ದಾವೆ. ಹಲ್ಲೆಲೂಯಾ. ಅದಕ್ಕೆ ಬೈಬಲ್ ಹೇಳುತ್ತದೆ, ನೀವು ಆತನ ಆಲಯವಾಗಿದ್ದೀರಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಸೊ ನಿಮಗೊಂದು ಬೆಲೆ ಇದೆ. ಆ ಬೆಲೆ ಯೇಸು ಕೊಟ್ಟು ನಿಮ್ಮನ್ನು ಖರೀದಿ ಮಾಡಿದ್ದಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನೀವೆಲ್ಲಿದ್ದೀರಿ ಗೊತ್ತಾ? ಈಗ ಯೇಸುವಿನ ಕುಟುಂಬದಲ್ಲಿ. ಎಲ್ಲಿದ್ದೀರಿ? ಯೇಸುವಿನ ಕುಟುಂಬದಲ್ಲಿ. ಯಾಕೆ? ಆತನ ಖರೀದಿ ಮಾಡಿದ್ದಾನೆ. ಹಲ್ಲೆಲೂಯಾ. ನಮ್ಮ ನೀತಿವಂತಿಕೆಯಿಂದಲ್ಲ, ನಮ್ಮ ಪರಿಶುದ್ಧತೆಯಿಂದಲ್ಲ, ನಮ್ಮ ತ್ಯಾಗದಿಂದಲ್ಲ,
ಆತನೇ ತನ್ನ ರಕ್ತವನ್ನು ಕೊಟ್ಟು ನಮ್ಮನ್ನ ಏನ್ ಮಾಡಿದಾನೆ? ಪರ್ಚೇಸ್ ಮಾಡಿದಾನೆ. ಹಲ್ಲೆಲೂಯಾ. ಈಗ ನಮ್ಮ ಶರೀರದಲ್ಲಿ ದೇವರು ಇರುವಾಗ ನಾವು ಹೇಗಿರ್ಬೇಕು? ಹಲ್ಲೆಲೂಯಾ. ನಮ್ಮ ಶರೀರದಲ್ಲಿ ನಾವು ಯಾರನ್ನು ಹೊತ್ಕೊಂಡು ಹೋಗ್ತಾ ಇದ್ದೀವಿ? ದೇವರನ್ನೇ ಹೊತ್ಕೊಂಡು ಹೋಗ್ತಾ ಇದ್ದೀವಿ. ದೇವರ ಸನ್ನಿಧಾನ ನಮ್ಮ ಒಳಗಡೆ ಇರ್ತದೆ. ಹಲ್ಲೆಲೂಯಾ. ಅದಕ್ಕೆ ನೀವು ಎಲ್ಲೆಲ್ಲಿ ಹೋಗ್ತೀರಿ ಅಲ್ಲಿ ವಾತಾವರಣ ಬದಲಾವಣೆ ಆಗ್ತದೆ. ಎಲ್ಲೆಲ್ಲಿ ಹೋಗ್ತೀರಿ ಅಲ್ಲಿ ವಾತಾವರಣ ಚೇಂಜ್ ಆಗ್ತದೆ ಅಲ್ಲಿ. ಹಲ್ಲೆಲೂಯಾ. ನಮ್ಮ ಏರಿಯಾದಲ್ಲಿ ಆ ಹಳೆ ನಮ್ಮ ರೈಲ್ವೆ ಎಂಪ್ಲಾಯ್ಸ್ ಕಾಲೋನಿಯಲ್ಲಿ ಇದ್ದಾಗ ಅನೇಕ ಕಳ್ಳತನ ನಡೀತಾ ಇತ್ತು. ಅಲ್ಲಿ ಹೋದಾಗ ಚೇಂಜ್ ಆಯ್ತು. ಅಲ್ಲಿ ಎಲ್ಲಿ ಬೆಳಕು ಬರ್ತದೋ ಅಲ್ಲಿ ಕತ್ತಲೆ. ನಾಟಕನೇ ಮಾಡಂಗಿಲ್ಲ ಅದು, ನಾವು ಅಲ್ಲೇ ಅನ್ನಂಗಿಲ್ಲ, ಅದು ಹೋಗ್ತದೆ ಅದು. ಹಲ್ಲೆಲೂಯಾ. ಎಲ್ಲೆಲ್ಲಿ ನಾವು ಹೋಗ್ತೀವಿ ಅಲ್ಲೆಲ್ಲಿ ಡೆವಲಪ್ಮೆಂಟ್ ಆಗ್ಬೇಕು. ಹಲ್ಲೆಲೂಯಾ. ಎಲ್ಲೆಲ್ಲಿ ನಾವು ಕಾಲಿಡ್ತೀವಿ ಅಲ್ಲಿ ಅಭಿವೃದ್ಧಿ ಆಗ್ಬೇಕು. ಎಲ್ಲೆಲ್ಲಿ ನಾವು ಹೋಗ್ತೀವಲ್ಲ ಆಶೀರ್ವಾದ ಆಗ್ಬೇಕು. ಯಾಕೆ? ನನ್ನ ಒಳಗಡೆ ಯಾರಿದ್ದಾರೆ? ಸೃಷ್ಟಿಕರ್ತನೇ ನನ್ನ ಒಳಗಡೆ ಇದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಆತನು ಪರಲೋಕವನ್ನು ಬಿಟ್ಟು ಎಂಟೈರ್ ಪರಲೋಕನ ಎಲ್ಲಿ ತಗೊಂಬಂದಿದ್ದಾರೆ? ಹೊರಗಡೆ ತಗೊಂಬಂದಿದ್ದಾರೆ. ಹಲ್ಲೆಲೂಯಾ. ದೇವರು ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲ ಇಲ್ಲ, ನಿನ್ನ ಒಳಗಡೆ ಇದ್ದಾನೆ. ಒಳಗಡೆ ನೋಡ್ಕೋ. ಅದಕ್ಕೆ ಶಾಂತವಾಗಿ ಕುಂದ್ರು. ಶಾಂತವಾಗಿ ಕುಂದ್ರು. ಯಾಕೆ ಗೊತ್ತಾ? ನಿನಗೆ ಶಾಂತವಾಗಿ ಕೂತಾಗ ದೇವರು ಮಾತಾಡ್ತಾರೆ. ಹಲ್ಲೆಲೂಯಾ. ದೇವರೊಟ್ಟಿಗೆ ಸಹವಾಸ ನಡೀತದೆ. ದೇವರೊಟ್ಟಿಗೆ ಫೆಲೋಶಿಪ್ ಇರ್ತದೆ. ನೀನು ಓಡಾಡ್ತಾ, ಅಡಿಗೆ ಮಾಡ್ತಾ, ಬಟ್ಟೆ ಒಗಿತಾ ನೀನು ಮಾತಾಡ್ಬೋದು. ಎಲ್ಲಿರ್ತಾರೆ? 24/7 ಎಲ್ಲಿರ್ತಾರೆ ದೇವರು? ಎಲ್ಲಿರ್ತಾರೆ? ಗಟ್ಟಿಯಾಗಿ ಹೇಳ್ರಿ, ಎಲ್ಲಿದ್ದಾರೆ? ಎಲ್ಲಿದ್ದಾರೆ? ಒಳಗಡೆ ಇದ್ದಾರೆ. ಹಿಂಗ ಬಾಟಲ್ ಹಿಡಿದ್ರೆ ಒಳಗಡೆ ಯಾರಿದ್ದಾರೆ? ಹಿಂಗ್ ಹಿಡಿಬೇಕಂದ್ರೆ ಒಳಗಡೆ ಯಾರಿದ್ದಾರೆ? ಹಲ್ಲೆಲೂಯಾ. ಏನಾದ್ರೂ ಕೆಟ್ಟದ್ದು ನೋಡ್ಬೇಕಂದ್ರೆ ಯಾರಿದ್ದಾರೆ ಒಳಗಡೆ? ಹಲ್ಲೆಲೂಯಾ. ಎಲ್ಲೆಲ್ಲಿ ಹೋಗ್ತೀರಿ ಅಲ್ಲೆಲ್ಲಿ ದೇವ್ರು ನಿಮ್ಮ ಒಳಗಡೆ ಹೊತ್ಕೊಂಡೇ ಹೋಗ್ತಾ ಇದ್ದಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಎಂತ ಒಳ್ಳೆ ಯೇಸು. ಹಲ್ಲೆಲೂಯಾ. ಹಲ್ಲೆಲೂಯಾ. ಹೇಳ್ರಿ, ನನಗೆ ಯೇಸು ಬೆಲೆ ಕೊಟ್ಟಿದ್ದಾರೆ. ನನಗೆ ಯೇಸು ತನ್ನ ರಕ್ತದಿಂದ ನನ್ನನ್ನು ಖರೀದಿ ಮಾಡಿದ್ದಾರೆ. ಹಲ್ಲೆಲೂಯಾ. ಯಾರಾದ್ರೂ ಕೇಳಿದ್ರೆ ಖರೀದಿ ಮಾಡ್ತೀನಿ ಅಂದ್ರೆ ಆಗಂಗೆ ಇಲ್ಲ ಅಂತ ಹೇಳ್ರಿ. ನಿನಗೆ ಆಗಂಗೆ ಇಲ್ಲ. ಅಂಬಾನಿಗೂ ಆಗಲ್ಲ, ಬಿಲ್ ಗೇಟ್ಸ್ಗೂ ಆಗಲ್ಲ, ಯಾರಿಗೂ ಆಗಂಗಿಲ್ಲ ಖರೀದಿ ಮಾಡಕ್. ಯಾಕೆ? ಇಡೀ ಪರಲೋಕವನ್ನೇ ಕೊಟ್ಟು ನಮ್ಮನ್ನು ಖರೀದಿ ಮಾಡಿದ್ದಾರೆ. ಕೊಡ್ತಾರ ಅವರು ಪರಲೋಕ? ಹಲ್ಲೆಲೂಯಾ. ನಮ್ದು ವ್ಯಾಲ್ಯೂ ನೋಡ್ರಿ ಎಷ್ಟಿದೆ. ಹಲ್ಲೆಲೂಯಾ. ಬಟ್ ಮನುಷ್ಯರಲ್ಲಿ ನಮ್ಮ ವ್ಯಾಲ್ಯೂ ನೋಡ್ಬಾರ್ದು ನಾವು. ಅವ್ರ ಬೆಲೆ ಕೊಡ್ಲಿಲ್ಲ, ಇವ್ರ ಬೆಲೆ ಕೊಡ್ಲಿಲ್ಲ, ಅವ್ರ ರೆಸ್ಪೆಕ್ಟ್ ಕೊಡ್ಲಿಲ್ಲ, ಇವ್ರ ರೆಸ್ಪೆಕ್ಟ್ ಕೊಡ್ಲಿಲ್ಲ, ತಲೆನೇ ಕೆಡಿಸ್ಕೊಬಾರ್ದು. ನಮ್ಮ ಬೆಲೆ ಎಲ್ಲಿದೆ? ಎಲ್ಲಿದೆ ಬೆಲೆ? ಹೇಳ್ರಿ, ನನ್ನ ಬೆಲೆ ಯೇಸುವಿನಲ್ಲಿದೆ. ಗಟ್ಟಿ ಹೇಳ್ರಿ, ನನ್ನ ಬೆಲೆ ಯೇಸುವಿನಲ್ಲಿದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ರು, ಹಾರಾಡುವ ಹಕ್ಕಿಗಳನ್ನು ನೋಡ್ರಿ, ಪಕ್ಷಿಗಳನ್ನು ನೋಡ್ರಿ. ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಅವಕ್ಕೆ ಡ್ರೆಸ್ಸು ಇಲ್ಲ, ಏನೂ ಇಲ್ಲ, ಆದ್ರೂ ಕೂಡ ತಂದೆ ಅವರಿಗೆ ಸಾಕಿ ಸಲುತ್ತಾನೆ. ಯಾರು ಸಾಕಿ ಸಲುತ್ತಾ ಇದ್ದಾರೆ? ಯಾರು? ತಂದೆ. ಯಾವಕ್ಕಾಗಿ ಕೂಡ ಹಿಂಗ ಅಂತ ಗೊತ್ತಿಲ್ಲ. ಪಕ್ಷಿಗಳು ಹಾಕದೇವ್ರೆ ಅಂತಿಲ್ಲ, ಅವಕ್ಕೆ ಹೋಗ್ತಾನೆ ಇರ್ತಾವ. ಅದಕ್ಕೆ ಸರಿಯಾದ ಸಮಯಕ್ಕೆ ಆಹಾರ ಸಿಗ್ತದೆ. ಅವುಗಳಿಗೆ ಇಷ್ಟು ಉಡಿಸಿ ತೊಡಿಸಿ ಊಟ ಮಾಡಿಸುವುದಾದರೆ ನೀವು ಅವುಗಳಿಗಿಂತ ಹೆಚ್ಚಿನವರಿದ್ದೀರಿ. ಹಲ್ಲೆಲೂಯಾ. ಬೈಬಲ್ ಹೇಳುತ್ತದೆ, ತನ್ನ ಸ್ವಂತ ಮಗನನ್ನೇ ಕೊಟ್ಟಿದ್ದಾನೆ. ಸಮಸ್ತ ಅಲ್ಲತ್ತಾರೆ, ಸಮಸ್ತ. ನೀನೊಂದು ಗಾಡಿಗೆ ಬೇಕು, ಜಾಬ್ ಬೇಕು, ಅದು ಬೇಕಂತು. ಹಲ್ಲೆಲೂಯಾ. ಅಳ್ತಾ ಇದ್ದಿದ್ದು ಆಗಿಲ್ಲ, ಅದು ಆಗಿಲ್ಲ ಅಂತೇಳಿ ಯೇಸು ಏನ್ ಮಾಡಿದಾರೆ ಅದನ್ನ ನಂಬು. ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾಕೆ? ಬೆಲೆ ಗೊತ್ತಿಲ್ಲ. ಯೇಸು ಏನ್ ಕೊಟ್ಟಿದ್ದಾರೆ ನಮಗೆ? ಅದು ಕೊಟ್ಟಿಲ್ರಿ, ಇದು ಬಂದಿಲ್ರಿ, ಅದು ಮಾಡಿಲ್ಲ, ಇದು ಮಾಡಿಲ್ಲ. ಯೇಸು ನಿನ್ನ ಹೊಲಸಾದ ಹೃದಯದಲ್ಲೇ ಇರೋದಕ್ಕಾಗಿ ಬಂದಿದ್ದಾರೆ ಅಂದ್ರೆ ಏನು ಬೇರೆ ಕೊಡದಂಗಿರ್ತಾರ? ಹಲ್ಲೆಲೂಯಾ. ಸರಿಯಾದ ಸಮಯಕ್ಕೆ ಸರಿಯಾದ ವಸ್ತುಗಳನ್ನು ನಮ್ಮ ಪರಲೋಕದ ತಂದೆ ಕೊಡುವಾತನಾಗಿದ್ದಾನೆ. ಹಲ್ಲೆಲೂಯಾ. ಯಾವಾಗಿದ್ದು ನಿಮಗೆ ಅರ್ಥ ಆಗ್ತದೆ ಸತ್ಯ? ನೀವು ಇನ್ನೊಬ್ಬರಿಗೆ ಬೆಲೆ ಕೊಡಕ್ಕೆ ಸ್ಟಾರ್ಟ್ ಮಾಡ್ತೀರಿ, ಇನ್ನೊಬ್ರು ಕೂಡ ಆನರ್ ಮಾಡಕ್ ಸ್ಟಾರ್ಟ್ ಮಾಡ್ತೀರಿ. ಇವರು ಕೂಡ ದೇವರಿಂದ ಖರೀದಿ ಮಾಡಿದ್ದಾರೆ, ಇವರು ಕೂಡ ದೇವರಲ್ಲಿ ಸೃಷ್ಟಿಸಲ್ಪಟ್ಟಿದ್ದಾರೆ. ಹಲ್ಲೆಲೂಯಾ. ಅವ್ರ ಪೊಸಿಷನ್ ನೋಡಂಗಿಲ್ಲ. ಅವ್ರ AC ಇರ್ಲಿ, DC ಇರ್ಲಿ, ಏನೇ ಇರ್ಲಿ, ಯೇಸು ಇದಾರ, ಅವ್ರಿಗೆ ಒಂದು ಬೆಲೆ. ನಾವು ಬಳ್ಳಾರಿಗೆ ಯೂತ್ ಮೀಟಿಂಗ್ ಹೋಗುವಾಗ 2 ವರ್ಷ ಕಂಟಿನ್ಯೂಸ್ ಆಗಿ ಹೋಗ್ತಾ ಇದ್ವಿ.
ಅಲ್ಲಿ ಪಾಸ್ಟರ್ಸ್ಗಂದ್ರೆ ಒಂದು ಬೇರೆನೆ ಒಂದು ಇದು ಮರ್ಯಾದೆ. ಈ ಕಡೆ ಸ್ಪೆಷಲಿ ಬಳ್ಳಾರಿ ಅಂಡ್ ಬೀದರ್, ಇದರಲ್ಲಿ ಪಾಸ್ಟರ್ಸ್ ಅಂದ್ರೆ ಸಾಕು, ಅವ್ರಿಗೆ ನೆಕ್ಸ್ಟ್ ದೇವರೇ ನೋಡ್ಬಿಡ್ತಾರೆ. ಅವ್ರಿಗೆ ನಿಜವಾಗ್ಲು ಹಂಗೆ ಆನರ್ ಮಾಡ್ತಾರೆ. ನಾನೆಲ್ಲ ಯೂತ್ಸ್ಗಳ ಜೊತೆಗೆ ಹೋಗಿ ಒಂದು ಯೂತ್ಸ್ಗಳಿಗೆಲ್ಲ ಒಂದು ಡಾರ್ಮೆಟ್ರಿ ಕೊಟ್ಟಿದ್ರು. ಅಲ್ಲಿ ಇರ್ತೀನಿ ಬಿಡೋಣ ಅಂದೆ, ನಮ್ಮ ರವಿಕೃಷ್ಣನ್ ಪಾಸ್ಟರ್ ಅಲ್ಲಿ ಇರ್ತೀನಿ ಬಿಡೋಣ ಅಂತಂದೆ. ಇಲ್ಲ ಹರೀಶ್ನೇ ಇಲ್ಲಿ ಬರೋ ಇವರೇ ಪಾಸ್ಟರ್. ನಾನು ಅಷ್ಟು ಅವಾಗ ಇನ್ನೂ ಏನೂ ಇಲ್ಲ ನಮ್ದು ಸ್ಟಾರ್ಟಿಂಗ್. ಅವ್ರ ಜೊತೆ ಡೈನಿಂಗ್ ಟೇಬಲ್ ಮೇಲೆ ಊಟಕ್ಕೆ ಕುಂದಿರ್ಸ್ಕೊಂಡು ಒಬ್ಬ ಡಾಕ್ಟರ್ ಮನೆಯಲ್ಲಿ ಇಟ್ಟಿದ್ದಾರೆ. ಇವರೇ ಪಾಸ್ಟರ್, ನೀನು ಪಾಸ್ಟರಪ್ಪ, ನಿನ್ ಸಾಧಾರಣ ವಿಶ್ವಾಸ ಅಲ್ಲ, ಈಗ ಇವರೇ ಪಾಸ್ಟರ್. ಬೀದರಲ್ಲಿ ಒಂದು ಟ್ರೈನಿಂಗ್ಸ್ ಹೋದಾಗ ಒಬ್ಬರ ಮನೆಯಲ್ಲಿ ನಮಗೆ ಉಳ್ಕೊಳ್ಳೋ ಕೊಟ್ಟಿದ್ರು. ಅವ್ರ ಗಂಡ ಹೆಂಡತಿ ಫ್ಯಾಮಿಲಿ ಒಂದು ರೂಮಲ್ಲಿ ಕೊಟ್ಟಿದ್ರು. ಬೆಳಗ್ಗೆ ಎದ್ದು ನೋಡ್ತೀವಿ ನಮ್ಮ ಶೂಸ್ ಎಲ್ಲ ಫುಲ್ ಕ್ಲೀನ್ ಆಗಿದೆ. ನಾವು ಮೂವರು ಹೋಗಿದ್ವಿ, ಮೂವರದು ಶೂಸ್ ಫುಲ್ ಪಾಲಿಶ್ ಮಾಡಿಟ್ಟಿದ್ದಾರೆ. ನಾವು ನೋಡ್ತೀವಿ ಯಾರು ಮಾಡಿದ್ದಾರೆ ಅಂತ ಹೇಳಿ. ಅವಾಗ ನೋಡ್ತೀವಿ ಇಬ್ರು ಗಂಡ ಹೆಂಡತಿ ನಾವು ಹೇಳುವುದಕ್ಕಿಂತ ಮುಂಚೆನೆ ಶೂಸ್ ಎಲ್ಲ ಪಾಲಿಶ್ ಮಾಡಿಟ್ಟಿದ್ದಾರೆ. ಯಾಕೆ? ಸೇವಕರು ನಮ್ಮ ಮನೆಯಲ್ಲಿ ಉಳ್ಕೊಂಡಿದ್ದಾರೆ ಅಂತ ಹೇಳಿ. ಹಲ್ಲೆಲೂಯಾ. ಆನರ್, ಬೆಲೆ ಯಾವಾಗ ನಮಗೆ ಗೊತ್ತಾಗ್ತದೆ ನಮ್ಮ ಬೆಲೆ ಏನು ಅಂತ, ಅವಾಗ ನಾವು ಇನ್ನೊಬ್ಬರಿಗೆ ಬೆಲೆ ಕೊಡಕ್ಕೆ ಸಾಧ್ಯ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹೇಳ್ರಿ, ನಾನು ದೇವರ ನಿಧಿಯಾಗಿದ್ದೇನೆ. ಗಟ್ಟಿಯಾಗಿ ಹೇಳ್ರಿ, ನಾನು ಬರೀ ದೇವರ ನಿಧಿಯಾಗಿದ್ದೇನೆ. ಹೇಳ್ರಿ, ನಾನು ದೇವರ ನಿಧಿಯಾಗಿದ್ದೇನೆ. ಹಲ್ಲೆಲೂಯಾ. ಯೇಸು ನಿನಗೆ ಒಂದು ಬೆಲೆಯನ್ನು ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಹೇಳ್ರಿ, ನಾನು ಸಾಧಾರಣನಲ್ಲ, ನಾನು ಸಾಧಾರಣನಲ್ಲ. ಐ ಆಮ್ ಎ ಸ್ಪೆಷಲ್. ಹೇಳ್ರಿ, ಐ ಆಮ್ ಎ ಸ್ಪೆಷಲ್. ಅಲ್ಲೆಲ್ಲ ಗೌಂಡಿ ಕೆಲಸ ಮಾಡ್ತಾ ಇರ್ಬೋದು, ಐ ಆಮ್ ಎ ಸ್ಪೆಷಲ್. VIP ತರ ಮಾಡ ಗೌಂಡಿ ಕೆಲಸನೇ. ಹಲ್ಲೆಲೂಯಾ. ಕಸ ಹುಡುಕ್ತಾ ಇರ್ಬೋದು, ಐ ಆಮ್ ಎ ಸ್ಪೆಷಲ್ ಅಂದ್ರೆ ಕಸ ಹುಡುಗನೆ. ನಿನ್ನ ಬೆಲೆ ಏನ್ ಕೆಲಸ ಮಾಡ್ತಿ ಎಂಬುದಾಗಿ ಅಲ್ಲ, ನಿನ್ನ ಬೆಲೆ ನಿನ್ನಲ್ಲಿ ಯಾರಿದ್ದಾರೆ ಅನ್ನುವುದು. ನೀನು ಯಾರಿಗೆ ಪಟ್ಟವಳಾಗಿದೆ ಅದು ನಿನ್ನ ಬೆಲೆ. ಹಲ್ಲೆಲೂಯಾ. ಅದಕ್ಕೆ ಬೈಬಲ್ ಹೇಳ್ತದೆ, ನೀವು ಏನೇ ಮಾಡಿದ್ರು ಕೂಡ ದೇವರ ನಾಮದ ಮಹಿಮೆಗಾಗಿ ಮಾಡ್ರಿ. ಕಸ ಹುಡುಗೋದಿರ್ಬೋದು, ಪೇಂಟಿಂಗ್ ಇರ್ಬೋದು, ಆಟೋ ಡ್ರೈವರ್ ಇರ್ಬೋದು, ಟಮ್ ಇರ್ಬೋದು, ಟೀಚರ್ ಇರ್ಬೋದು, ಏನೇ ಮಾಡಿದ್ರು ಕೂಡ ನೀವು ಯಾರಿಗಾಗಿ ಮಾಡ್ರಿ? ಯಾರಿಗಾಗಿ ಮಾಡ್ರಿ? ಯಾರಿಗಾಗಿ ಮಾಡ್ರಿ? ಯೇಸುವಿಗಾಗಿ ಮಾಡ್ರಿ. ಮನುಷ್ಯರು ನೋಡ್ತಾರಂತ ಅಲ್ಲ. ಕೆಲವ್ರು ಏನಂತಂದ್ರೆ, ಮನುಷ್ಯರು ಯಾರನ್ನ ಬಂದ್ರು ಅಂದ್ರೆ ಅವಾಗ ಹಿಂಗ್ ಮಾಡ್ತಾರೆ, ಅದು ಅಲ್ಲ. ಹಲ್ಲೆಲೂಯಾ. ಅದರ ಅರ್ಥ ನೀವು ಮನುಷ್ಯರಿಗಾಗಿ ಮಾಡ್ತಾ ಇದ್ದೀರಂತ ಹೇಳಿ. ದೇವರಿಗಾಗಿ ಮಾಡ್ತಾ ಇದ್ರೆ ಅವರು ನೋಡ್ಲಿ ಬಿಡ್ಲಿ, ಇದು ದೇವರು ನೋಡ್ತಾ ಇದ್ದಾರೆ. ಯಾಕೆ? ನನ್ನ ಒಳಗಡೆ ಯಾರಿದ್ದಾರೆ? 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 ಯೇಸು ಇದ್ದಾಗ ನಾವು ಸುಮ್ಮನೆ ಇರಕ್ ಸಾಧ್ಯನಾ? ಯೇಸು ಇದ್ದಾಗ ನಾವು ಸಾಧಾರಣವಾಗಿರಕ್ ಸಾಧ್ಯನಾ? ಯೇಸು ಇದ್ದಾಗ ಜಗಳ ಆಡಕ್ ಸಾಧ್ಯನಾ? ಯೇಸು ಇದ್ದಾಗ ಬೈಯಕ್ ಸಾಧ್ಯನಾ? ಹಲ್ಲೆಲೂಯಾ. ಯೇಸು ಇದ್ದಾಗ ಬ್ಲೇಮ್ ಮಾಡಕ್ ಸಾಧ್ಯನಾ? ಹಲ್ಲೆಲೂಯಾ. ಹಂಗಂದ್ರೆ ಫುಲ್ ಪರ್ಫೆಕ್ಟ್ ಪಾಪನೇ ಮಾಡಂಗಿಲ್ಲೇನ್ರಿ? ಇಲ್ಲ, ಮಾಡ್ತೀರಿ. ನಿಮ್ಮಲ್ಲಿ ಒಂದು ಪಶ್ಚಾತ್ತಾಪ ಬರ್ತದೆ. ನಾನು ತಪ್ಪು ಮಾಡಿದೆ, ಹಿಂಗ್ ಮಾಡ್ಬಾರ್ದಾಗಿತ್ತು, ಹಿಂಗ್ ಅನ್ಬಾರ್ದಾಗಿತ್ತು, ಇಮ್ಮಿಡಿಯೇಟ್ ಆಗಿ ಬರ್ತದೆ ಅದು. ಯಾಕೆ? ನಿನ್ನ ಒಳಗಡೆ ಹೋಲಿ ಸ್ಪಿರಿಟ್, ಪವಿತ್ರ ಆತ್ಮ ಇರ್ತಾನೆ. ಈ ರೀತಿ ಅಲ್ಲ ನಿನ್ ಬಿಹೇವಿಯರ್, ಹೀಗಲ್ಲ ನೀನು ಮಾತಾಡೋದು, ಹೀಗಲ್ಲ ನೀನು ನೋಡುವಂಥದ್ದು. ಯಾಕೆ? ಒಳಗಡೆ ಯಾರಿದ್ದಾರೆ? ಹಲ್ಲೆಲೂಯಾ, ಹಲ್ಲೆಲೂಯಾ. ಗಂಡ ಬಿಟ್ಟಿರ್ಬೋದು, ಹೆಂಡತಿ ಬಿಟ್ಟಿರ್ಬೋದು, ಬಟ್ ನಿಮಗೊಂದು ಬೆಲೆ ಇದೆ. ಇದನ್ನ ಅರ್ಥ ಮಾಡ್ಕೊಳ್ರಿ. ಇವತ್ತು ಈ ಸತ್ಯ ತಿಳಿದುಕೊಡ್ರಿ. ಯೇಸು ಅಷ್ಟು ನಮಗಾಗಿ ಪ್ರೀತಿ ಮಾಡ್ತಾರೆ, ಅಷ್ಟು ನಮಗೆ ಕೊಡ್ತಾರೆ. ಆದ್ರೆ ನಮ್ಮ ನೆಗೆಟಿವ್, ನಮ್ಮ ಅಪನಂಬಿಕೆ, ಮನುಷ್ಯರಿಗೆ ಮೆಚ್ಚಿಸುವುದಕ್ಕಾಗಿ, ಮನುಷ್ಯರಿಗಾಗಿ ಮಾಡುವುದಕ್ಕಾಗಿ ಹೋದ್ರೆ ನಾವೇನಾಗ್ತೇವೆ? ಆ ಬೆಲೆಯನ್ನು ಕಳೆದುಕೊಳ್ತೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ಹಿಂಗೆ ಹೋಗ್ರಿ ಅಂದ್ರೆ ನೀವು ಹೋಗುವಾಗ ಯೇಸು ನಿಮ್ ಜೊತೆ ಇದ್ದಾರೆ. ಹಲ್ಲೆಲೂಯಾ. ಹಿಂಗೆ ಹೋಗ್ರಿ ಇವತ್ತಂದ್ರೆ ಯು ಆರ್ ದ ಮೋಸ್ಟ್ VIP ಪರ್ಸನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಪರಲೋಕ ಹಂಗ್ ನೋಡ್ತದ ಅಂತ ನೋಡ್ರಿ. ನಾನು ಯಾವಾಗ್ಲೂ ಹೋಗುವಾಗ ನನ್ನ ಮೇಲೆ ಆ ಕಡೆ ಈ ಕಡೆ ದೇವದೂತರನ್ನ ಫೀಲಿಂಗ್ ಅಲ್ಲಿ ಹೋಗ್ತೇನೆ. VIP ಪರ್ಸನ್. ಹಲ್ಲೆಲೂಯಾ. VIP ಪರ್ಸನ್ ಒಬ್ರೇ ಹೋಗ್ತಾರ?
ಹಿಂದ 2 ಗಾಡಿ, ಮುಂದ 2 ಗಾಡಿ, ಇವ್ರ ಮಧ್ಯದಾಗ. ಹಂಗೆ ನಾವು ನೀವು ಹೋಗುವಾಗ ಈ ಕಡೆ ದೇವದೂತರು, ಆ ಕಡೆ ದೇವದೂತರು, ಈ ಕಡೆ ದೇವದೂತರು, ಆ ಕಡೆ ದೇವದೂತರು. ಅವ್ರ ಇಲ್ಲ ಅಂದ್ರೆ ಸೈತಾನ ಅವಾಗ್ಲೇ ನಮಗ್ ಫಿನಿಶ್ ಮಾಡ್ಬಿಟ್ಟಿರ್ತಿದ. ಹಲ್ಲೆಲೂಯಾ. ಒಂದು ಸಲ ನಮ್ಮ ಆತ್ಮಿಕ ಕಣ್ಣು, ಅದಕ್ಕೆ ನಾನು ಪ್ರೇಯರ್ ಮಾಡ್ತೀನಿ, ನನ್ನ ಆತ್ಮಿಕ ಕಣ್ಣು ತೆಗಿ ದೇವ್ರಿ ಅಂತ. ಯಾಕೆ ಗೊತ್ತಾ, ಅದು ನೋಡಿದಾಗ್ಲೇ ಗೊತ್ತಾಗ್ತದೆ, ಇಲ್ಲಿ ನೀನು ಸತ್ತೋಗ್ಬೇಕಾಗಿತ್ತು, ನಾನಿನ್ನ ಪ್ರೊಟೆಕ್ಷನ್ ಮಾಡಿದ್ದೀನಿ. ಇಲ್ಲಿ ನಿನಗೆ ಇಂಥ ಅಟ್ಯಾಕ್ಸ್ ಬರ್ತಾ ಇತ್ತು, ನಾನೇನು ಪ್ರೊಟೆಕ್ಷನ್ ಮಾಡಿದ್ದೀನಿ. ಇಲ್ಲಿ ನಿನಗೆ ಆಕ್ಸಿಡೆಂಟ್ ಆಗ್ಬೇಕಾಗಿತ್ತು, ನಾನೇ ಅದನ್ನ ತಪ್ಪಿಸಿದ್ದೀನಿ. ಇಲ್ಲಿ ನಿನಗೆ ಹಣ ಲಾಸ್ ಆಗ್ಬೇಕಾಗಿತ್ತು, ನಾನೇ ನಿನಗೆ ತಪ್ಪಿಸಿದ್ದೀನಿ. ಹಲ್ಲೆಲೂಯಾ. ಯಾಕೆ ಗೊತ್ತಾ, ವಿ ಆರ್ ದ ಟ್ರೆಷರ್ ಆಫ್ ಗಾಡ್. ನಾವು ದೇವರ ನಿಧಿ ಆಗಿದ್ದೇವೆ. ಹಲ್ಲೆಲೂಯಾ. ಎಲ್ರು ಎದ್ದು ನಿಂತ್ಕೊಳ್ರಿ. ನನ್ನ ಸಂಕಷ್ಟವೇ ಬಾಧೆಗೆ ಒಳಗಾಗಿ ನಿನ್ನನ್ನೇ ಅರ್ಪಿಸಿದೆ. ನೀ ಹೊತ್ತ ಹೋರೆಯು ನನ್ನ ಸಂಕಷ್ಟವೇ